ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತ ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳ ನಾವು ನೋಡ್ತಾ ಇದ್ದೀವಿ. ಈ ಜ್ಞಾನ ಪ್ರತಿಪಾದನಾ ಸ್ಥಳದ 28ನೆಯ ಪದ್ಯ ಇವತ್ತಿನ ಆಧಾರದ ವಿಷಯ. ಹಲವಾರು ವಿಚಾರಗಳನ್ನ ತಿಳಿಸ್ತಾ ಇದ್ದಾರೆ. ಯಾವಾಗ ಈ ಜೀವಾತ್ಮ ತನ್ನನ್ನು ತಾನು ಮರೆತುಕೊಂಡು ದುಃಖ ಅಂತ ಅನ್ಕೊಂಡು ಅತ್ಯಂತ ದುಃಖದಲ್ಲಿ ನಾನು ಇದ್ದೀನಿ ಅಂತ ಅವನು ದುಃಖ ಪಡ್ತಾ ಇರುವಂಥದ್ದು. ಅದಕ್ಕೆ ನಿನ್ನಲ್ಲಿ ಮಲ ವಿಕ್ಷೇಪ ಆವರಣ ದೋಷಗಳು ಅದಾವಪ್ಪ ಅಂತ ಹೇಳಿ, ಮಲ ದೋಷ ಮತ್ತೆ ವಿಕ್ಷೇಪ ದೋಷವನ್ನ ನಿವೃತ್ತಿ ಮಾಡಿ ಆವರಣ ದೋಷವನ್ನ ಯಾವ ರೀತಿ ಅದನ್ನ ತೆಗಿಬೇಕು. ಆವರಣ ದೋಷ ಅಲ್ಲಿ ಹೋಯ್ತು ಅಂದಾಗ ಆ ಪರಮಾತ್ಮನ ಸ್ವರೂಪನೇ ನೀನು ಅನ್ನುವಂಥದ್ದು ಈ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಹೇಳ್ತಾ ಇದ್ದಾರೆ. ಈ ಜ್ಞಾನ ಪ್ರತಿಪಾದನದಲ್ಲಿ ಹಿಂದೆ ಕೂಡ ಹಲವಾರು ವಿಚಾರಗಳನ್ನ ಹೇಳಿದ್ರು. ಯಾಕಂತಂದ್ರ ಹಿಂದಿನ ಒಂದು ಪದ್ಯದಲ್ಲಿ ಕೂಡ ಶಿಷ್ಯ ಸದ್ಗುರುವಿಗೆ ಅಂದ್ರ ಗುರುಗಳ ಒಂದು ಮಹಿಮೆ ಅಪಾರವಾದಂಥದ್ದು. ಏನೆಂದು ಪೇಳುವೆನು ಪರಮಾನಂದ, ಶ್ರೇಷ್ಠವಾದ ಆನಂದದ ಬಗ್ಗೆ ನಾನು ಏನ್ ಹೇಳಿ, ಬೆನಗಾದ ಅದ ನಾನಿನ್ನು ಅಂತ ಹೇಳ್ತಾರ. ಆ ರೀತಿಯನ್ನ ನಾನು ಹೆಂಗ್ ವರ್ಣನೆ ಮಾಡ್ಲಿ, ವರ್ಣನೆ ಮಾಡ್ಲಿಕ್ಕೆ ಆಗದೆ ಇರುವಂತದ್ದು ಆನಂದ ಅಲ್ಲೇ. ಅದನ್ನ ಯಾವ ರೀತಿ ವರ್ಣನೆ ಮಾಡಕ್ ಸಾಧ್ಯ ಅದ ಅನ್ನುವಂತ ಒಂದು ಗುರುವಿನ ಮಹಿಮೆಯನ್ನ ಕೊಂಡಾಡಿದ ಶಿಷ್ಯ. ಯಾಕಂತಂದ್ರೆ ಈ ರೀತಿ ಹೇಳಿದ್ಮೇಲೆ ಇವಾಗ ಈ ತತ್ವಮಸಿ ವಾಕ್ಯದ ಅರ್ಥವನ್ನು ಹೇಳ್ತಾರೆ. ಈ ಮಹಾವಾಕ್ಯ ಇದು ತತ್ ತ್ವಂ ಅಸಿ, ತ್ವಂ ತತ್ ಅಸಿ ಅನ್ನುವಂಥ ಈ ಪದತ್ರಯ ಅರ್ಥವನ್ನ ಇಲ್ಲಿ ಮುಂದ ವಿಸ್ತಾರವಾಗಿ ಹೇಳ್ತಾರೆ. ಸ್ವಲ್ಪ ಯಾಕೋ ಆಗ್ತಾ ಇದೆ. ಯಾಕೋ 28ನೆಯ ಒಂದು ಪದ್ಯದಲ್ಲಿ ಏನ್ ಹೇಳ್ತಾರ, ತನ್ನಲ್ಲೇ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನ ಬಿಟ್ಟರಸಲೇನುಂಟು ಕಾಣಿಸಲು. ನೋಡ್ರಿ, ತನ್ನನೇ ಇದು ಕೇಳಿಸ್ತದ? ಯಾಕೋ ಬರ್ತಾ ಇದೆ ನೋಡ್ರಿ ನಂಗೆ. ಯಾಕೋ ಇವಾಗ ಏನ್ ಹೇಳ್ತಾರ, ತನ್ನನೇ 4 ವೇದಗಳಲ್ಲಿ ಏನ್ ಹೇಳಿದಾರ, ಮಹಾವಾಕ್ಯಗಳನ್ನ ಹೇಳಿದಾರೆ. ಪ್ರಜ್ಞಾನಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ, ಮತ್ತೆ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ವಾಕ್ಯ ಅಂತ 4 ಮಹಾವಾಕ್ಯಗಳನ್ನ ಹೇಳಿದ್ದಾರೆ. ಈಗ ಇರುವಂಥದ್ದು ಸೃಷ್ಟಿ ಪೂರ್ವದಲ್ಲಿರುವಂಥದ್ದು ಏನಂದ್ರ ಪ್ರಜ್ಞಾನಂ ಆನಂದಂ ಬ್ರಹ್ಮ ಅನ್ನುವಂಥದ್ದು. ಪ್ರಜ್ಞಾನಂ ಅಂದ್ರೆ ಒಂದು ಅರಿವಿನ ಸ್ವರೂಪ, ಅದು ಎಲ್ಲವನ್ನು ಅರಿಯುವಂಥದ್ದು. ಪ್ರಜ್ಞಾನಂ ಬ್ರಹ್ಮ, ಪ್ರಜ್ಞಾನಂ ಆನಂದಂ ಬ್ರಹ್ಮ, ಎಲ್ಲಕ್ಕೂ ಆಧಾರವಾಗಿರುವಂಥದ್ದು, ಸೃಷ್ಟಿ ಪೂರ್ವದಲ್ಲಿ ಇರುವಂಥದ್ದು. ಅದು ಯಾವಾಗ ಅದಕ್ಕೆ ಹೇಳ್ತಾರ, ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾಗಿರುವಂಥ ಅಪರಬ್ರಹ್ಮ ಸ್ವರೂಪ, ಪರಬ್ರಹ್ಮ ಸೃಷ್ಟಿ ಪೂರ್ವದಲ್ಲಿ ಇರುವಂಥದ್ದು.
ಅದು ಯಾವಾಗ ಆ ಪ್ರಜ್ಞಾನಂ ಅದು ಕ್ರಿಯಾ ರೂಪಕ್ಕೆ ಬಂತು, ಅಲ್ಲಿ ಏನಾಯ್ತು ಅಂತಂದಾಗ ಅಹಂ ಅಂತ ತೋರಿತು. ಅಹಂ ನಾವು ಹೇಳ್ತೀವಲ್ಲ, ಯಾವಾಗ ಆ ಪ್ರತಿಬಿಂಬ ಮಾಯೆಯಲ್ಲಿ ಬಿತ್ತು ಅಹಂ, ಅದು ಯಾವಾಗ ಕ್ರಿಯಾ ರೂಪಕ್ಕೆ ಬಂದಾಗ ಅಹಂ ಅಹಂ ಅನ್ನುವಂಥದ್ದಾಯ್ತು. ಅದರಿಂದ ಅಲ್ಲಿ ಏನು ಅಹಂ ಬ್ರಹ್ಮಾಸ್ಮಿ ಅಂತ ಬಂತು. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನು ಅಂತ ಏನಲ್ಲಿ ಹೇಳ್ತು, ಅದೇ ಆ ಪರಬ್ರಹ್ಮನ ಒಂದು ಸ್ವರೂಪ ಅನ್ನುವಂಥದ್ದು. ಆ ಒಂದು ಅಹಂ ಏನ್ ಮಾಡ್ತು ಅಂದ್ರ ಈ ಶರೀರವನ್ನ ಆಶ್ರಯ ಮಾಡ್ಕೊಂತು. ಅಹಂ ಅನ್ನುವಂಥದ್ದು ಶರೀರದಲ್ಲಿ, ಅದು ಶರೀರವನ್ನು ಆಶ್ರಯ ಮಾಡ್ಕೊಂಡು ಎಲ್ಲ ವ್ಯವಹಾರಕ್ಕೆ ಕಾರಣ ಆಯ್ತು. ಅದಕ್ಕೆ ಅಲ್ಲಿ ಉಪಾಧಿಯಿಂದ ಯಾವ ರೀತಿ ಈ ಒಂದು ಜಗತ್ತು ಆಗಿರುವಂಥದ್ದು, ಈಶ್ವರ, ಜೀವ, ಈ ಮೂರು ಉಪಾಧಿಯಿಂದ ಬೇರೆ ಬೇರೆ ತೋರ್ತಾ ಇದ್ದಾವ. ಉಪಾಧಿಯಿಂದ ಈ ಶರೀರದಲ್ಲಿ ಬಂದು ಅಹಂ ಅಂತ ಅನ್ಸ್ಕೊಂಡು ಇಲ್ಲಿ ಜೀವಾತ್ಮ ಅಂತ ಅನ್ಸ್ಕೊಂಡ. ಯಾವಾಗ ಉಪಾಧಿಯನ್ನ ತೆಗೆದಾಗ ಆತ ಪರಮಾತ್ಮನೇ ಆಗುವಂಥದ್ದು. ಯಾವಾಗ ಈ ಪ್ರತ್ಯೇಗಾತ್ಮ ನೋಡ್ರಿ, ಯಾಕಂತಂದ್ರ ಇಲ್ಲಿ ಹೇಳ್ತಾರೆ ತನ್ನನ್ನೇ ಅಂತಂದಾಗ ಯಾರು ಈ ಅಹಂ ಅಂತ ಕೂತಿದನ್ನಲ್ಲ, ಅಹಂ ನಾನು ಅಂತ ಏನು ಹೇಳುವಂಥದ್ದು ಆ ರೂಪ ಪರಬ್ರಹ್ಮ ಸ್ವರೂಪನೇ. ಅದಕ್ಕೆ ತಾನು ತನ್ನನು, ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ತನ್ನನ್ನೇ ಪರವೆಂದು. ಅಲ್ಲಿ ಅಹಮೇ ತಾನು ಅಂತ ಅನ್ಸ್ಕೊಳ್ತದೆ, ತನ್ನನೇ ಅಂತ ಅನ್ಸ್ಕೊಳ್ತದ. ಆ ನಿಗಮ ಅನುಮಾನದಿಂದ ವಿಚಾರ ಮಾಡಿ ನೋಡಿದ್ರು ಕೂಡ ಶಂಭುಲಿಂಗ ರೂಪನೇ ತಾನಾಗಿರ್ತಾನ ಅಂತ ಹಿಂದಿನ ಪದ್ಯದಲ್ಲಿ ಕೂಡ ಹೇಳಿದ್ದಾರೆ. ಇಲ್ಲಿ ಕೂಡ ಇಂಥ ಒಂದು ತತ್ವಮಸಿ ವಾಕ್ಯದ ಮಹಾವಾಕ್ಯದ ಅರ್ಥವನ್ನ ಇಲ್ಲಿ ಹೇಳ್ತಾ ಬರ್ತಾರೆ. ಯಾವ ರೀತಿ ಅಂತಂದ್ರ ಕೆಲವು ವಿಚಾರದಲ್ಲಿ ಹೇಳ್ತಾರ, ನೀನೇ ಆ ಪರ ಅಂದ್ರ ಪರಬ್ರಹ್ಮ ಸ್ವರೂಪ. ನಾವಿಲ್ಲಿ ಬಹಳ ದಾರಿ ತಪ್ಪಿದೀವಿ, ಎಲ್ಲೆಲ್ಲೋ ಹುಡುಕ್ತಾ ಇದ್ದೀವಿ. ಅದು ಕಸ್ತೂರಿ ಮೃಗದ ಕೆಲವೊಂದು ಬರ್ತದೆ. ಅದು ಒಂದು ವಯಸ್ಸಿಗೆ ಬಂದಾಗ ಕಸ್ತೂರಿ ಮೃಗದ ಒಂದು ಒಕ್ಕಳದಲ್ಲಿ ನಾಭಿಯಲ್ಲಿ ಒಂದು ಸುಗಂಧ ಭರಿತವಾದಂತ ವಾಸನೆ ಬರ್ತದಂತ, ಆ ಗಡ್ಡಿ ಆಗ್ತದಂತ. ಅಲ್ಲಿ ಮಲಗಿದಾಗ ನೋಡ್ತದ ವಾಸನೆ ಬರಕತ್ತು, ಎಲ್ಲಿ ಬಂತಂತ ಎಲ್ಲಾ ಕಡೆ ಹುಡುಕಿತು ಸಿಗ್ಲಿಲ್ಲ. ಕೊನೆಗೆ ಬಂದು ಮತ್ತೆ ಹಂಗ ಮುಚ್ಚಿ ಮಲಗಿತ್ತು. ಅದು ವಾಸನೆ ತನ್ನ ನಾಭಿಯಿಂದನೇ ಬರ್ತಾ ಇತ್ತು. ಹೊರಗಡೆ ಇತ್ತೇನು ಅಂದ್ರೆ ಇಲ್ಲ, ತನ್ನ ಒಳಗಡೆನೆ ಇತ್ತು. ಅದಕ್ಕೆ ತಿರುಗಿ ಸುಸ್ತಾಗಿ ಬಂದು ಮಲಗಿ ಮತ್ತೆ ಹಿಂಗ ಸೂಕ್ಷ್ಮಾಗಿ ನೋಡಿತು, ತನ್ನಲ್ಲೇ ಆ ವಾಸನೆ ಐತಂತ ಗೊತ್ತಾಯ್ತು. ಅದ್ರಂಗಿಲ್ಲಿ ತಾನೇ ಪರಬ್ರಹ್ಮ ಸ್ವರೂಪ ಇದ್ದು ಅನ್ನೇ ಕಡೆ ಅದಕ್ಕೆ ತಿಳಿಯುವುದಲ್ಲದೆ ಬೇರೆ ಭಿನ್ನ ಬಿಟ್ಟು ಅರಸರು ಎಲ್ಲಿ ಸಿಗ್ತದ, ಎಲ್ಲಿ ನೋಡಿದ್ರೆ ನಿನಗ ಆನಂದ ಆಗ್ತದ ಅನ್ನುವಂಥ ವಿಚಾರ ಇಲ್ಲಿ ಕೂಡ ಇಲ್ಲಿ ಹೇಳ್ತಾರ. ಯಾವ ರೀತಿ ಬಹಳಷ್ಟು ಮಹಾತ್ಮರು ಕೆಲವು ವಿಚಾರಗಳನ್ನ ಅವ್ರು ಹೇಳ್ತಾರ. ಪರಬ್ರಹ್ಮ ಸ್ವರೂಪ ಹೊರಗಡೆ ನಾವು ನೋಡ್ತಾ ಇದ್ವಿ ಅಲ್ಲ, ಅವ್ರು ಹೇಳ್ತಾರ ಪರಮಾತ್ಮ ಎಲ್ಲಿ ಹೊರಗಡೆ ನೋಡ್ತಾ ಇದ್ದೀವಿ. ಹುಟ್ಟಿನಿ ಗುಡಿ ಕಟ್ಟಿ ಮಾಡಿಟ್ಟಿ ಮೂಲ, ಹುಟ್ಟಿದ್ದು ನೀನ್ ಆ ದೇವರು ಮೊದಲ. ಎಷ್ಟು ಅದ್ಭುತವಾಗಿ ಹೇಳ್ತಾರ ನೋಡ್ರೆ. ಹುಟ್ಟಿನಿ ಗುಡಿ ಕಟ್ಟಿ ಮಾಡಿಟ್ಟಿ ಮೂಲ, ಹುಟ್ಟಿದ್ದು ನೀನ್ ಆ ದೇವರು ಮೊದಲ. ವಿಚಾರ ಮಾಡ್ಬೇಕಲ್ಲ ಬಾಳ. ಯಾರು ಫಸ್ಟ್ ಹುಟ್ಟಿದ್ರು? ಹುಟ್ಟಿ ಗುಡಿ ಗುಂಡಾರ ಯಾರು ಮಾಡಿದ್ರು? ನೀನೇ ಮಾಡಿದೆ. ಯಾರು ಮಾಡಿದ್ರು? ಗುಡಿ ಗುಂಡಾರ ಎಲ್ಲ ಯಾರು ಮಾಡಿದ್ರು? ಗುಡಿ ಕಟ್ಟಿದವ ನೀನೇ. ಗುಡಿ ಕಟ್ಟಿ ಮಾಡಿಟ್ಟಿ ಮೂಲ. ಯಾರು ಹುಟ್ಟಿದ್ರು ಫಸ್ಟ್? ನೀನೇ ಹುಟ್ಟಿದ್ದ ನೋಡ್ರಿ. ಅದಕ್ಕೆ ಹೇಳ್ತಾರೆ, ನೀ ಮಾಡಿ ದೇವರಿಗೆ ಅಂಜಿ ನೀ ಕುಂತು ಕಾಮಾದಿಗಳಿಗಾಗಿ ಹರಕಿಯ ಒತ್ತು
ಸುಮ್ಮನೆ ತಿರುಗಿದಿ 5-6 ಸುತ್ತು, ತಮ್ಮ ಹೋಗುವೆ ನಾಯಿ ನರಿಯಂತೆ ಸತ್ತು ಅಂತ ಹೇಳ್ತಾರೆ. ಅದ್ಭುತವಾಗಿ ಮಹಾತ್ಮರು ಎಷ್ಟೊಂದು ತಿಳ್ಸಕ ನಮಗ ಬಹಳಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಈಗೆಲ್ಲ ನಮ್ಗ ಈ ತತ್ವ ಪದಗಳು ಹೇಳಿದಾರ, ವಚನಗಳು ಹೇಳಿದಾರ ಅಂದ್ರ ಕೆಲವು ವಿಚಾರಗಳು ಅವ್ರಿಗೆ ಅರ್ಥ ಆಗ್ಲಿ ಅಂತ ಅವರೆಲ್ಲ ವೇದ ಉಪನಿಷತ್ತುಗಳ ಒಂದು ಸಾರವನ್ನ ತಿಳ್ಕೊಂಡು ಅದರಲ್ಲಿ ಇರುವಂತಹ ವಿಚಾರಗಳನ್ನ ಒಂದೊಂದು ಸ್ವಲ್ಪ ಯಾರೋ ಒಂದು ಮುಮುಕ್ಷಗಳಿಗೆ ಆ ಪುಣ್ಯದ ಫಲ ಇದ್ದಂತ ಒಂದು ಭಾವ ಜೀವಿಗಳಿಗೆ ಯಾವುದೋ ಒಂದು ವಚನ ಅವ್ರ ತಲೆಗೆ ಹತ್ತಬಹುದು, ಆ ಹೃದಯಕ್ಕೆ ತಟ್ಟಬಹುದು. ಹಿಂಗರ ತಿಳ್ಕೊಳ್ಳಿ ಅಂತ ಹಲವಾರು ವಿಚಾರಗಳನ್ನ ಮಾಡಿದ್ರು. ಅದೆಷ್ಟು ಸತ್ಯದ ಮಾತಲ್ಲ. ಹುಟ್ಟಿ ನೀ ಗುಡಿ ಕಟ್ಟಿ ಮಾಡಿಟ್ಟಿ ಮೂಲ, ಹುಟ್ಟಿದ್ದು ನೀನು ಆ ದೇವರು ಮೊದಲ. ನೀನು ಹುಟ್ಟಿ ಆಮೇಲೆ ನೋಡ್ತಿದ್ದಿ ದೇವ್ರಂತ ನೋಡ್ತಿದ್ದಿ ಹೇಳ್ತಾರ. ಆಗ ಆ ದೇವ್ರಂತ ಕಲ್ಪನೆ ಹುಟ್ಟಿದ್ದು ನಿನ್ನಲ್ಲೇ. ಯಾವ ರೀತಿ ಹುಟ್ಟಿದ ಮೇಲೆ ಗುಡಿ ಕಟ್ಟೋದಾಗಿರ್ಬೋದು, ಅದಕ್ಕೆ ನೀ ಮಾಡಿ ದೇವರಿಗೆ ನೀನೇ ಮಾಡಿದಿ, ನಿನ್ನ ಮನಸ್ಸಿನಲ್ಲೇ ಬಂತು ಹಿಂಗ ಪರಮಾತ್ಮ. ಯಾಕಂದ್ರೆ ಇಂಥ ದೇವ್ರು ಹಿಂಗ ಐತಪ್ಪ, ಯಾವುದೋ ಒಂದು ಮೂರ್ತಿಯನ್ನ ಮಾಡುವಂಥದ್ದು ಮಾಡಿ ಯಾರು ಮಾಡಿದ್ರು, ಇದು ಹಿಂಗ ಇರ್ಬೇಕು ಹಿಂಗೆ ಇರ್ಬೇಕಂತ ಅದೆಲ್ಲ ಚಿತ್ರ ನಿನ್ ತಲೆಯಲ್ಲೇ ಬಂತದು. ಬಂದಾಗಿಂತ ಮೂರ್ತಿಯನ್ನ ನೀನ್ ಮಾಡಿಬಿಟ್ಟು ಅದು ಶಿಲ್ಪಿಗಳು ಅದನ್ನ ಕಟಿಯುವಂಥದ್ದು ನೋಡ್ರಿ. ಬಹಳಷ್ಟು ವಿಷಯಗಳು ಹೇಳ್ತಾರೆ. ಕಟ್ಟಿದ್ಮೇಲೆ ಮತ್ತೆ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥ ನೀನೇ ಇದೆ. ಅದು ಗರ್ಭಗುಡಿಯಲ್ಲಿ ಹೋಗಿ ಅಲ್ಲಿನ ಆ ಮೂರ್ತಿಯನ್ನೇ ಸ್ಥಾಪನೆ ಮಾಡ್ತೀವಿ, ಬೆಳಗ್ಗೆ ಅಭಿಷೇಕ ಮಾಡ್ತೀವಿ, ಮತ್ತೆ 8 ದಿವಸಕ್ಕೋ ಅಮಾಸಿಗೋ ಅದನ್ನು ಒತ್ಕೊಂಡು ಮತ್ತೆ ಪಲ್ಲಕ್ಕಿ ಒಳಗೆ ಕೂರ್ಸ್ಕೊಂಡು ತಿರುಗಾಡವ್ ನೀನೇ ಇದೆ. ಮತ್ತೆ ಬಾಗ್ಲಿ ಹಾಕೊಂಡ್ ಹೋಗೋ ನೀನೇ. ಇಲ್ಲ ರೀ ಮುಂಜಾನೆ ಬಾಗ್ಲಿ ತೆಗ್ದಿದೀವ್ರಿ, ಮಧ್ಯಾಹ್ನ ಇಲ್ರಿ, ದರ್ಶನಕ್ಕೆ ಮತ್ತೆ 5 ಗಂಟೆಗ್ರಿ ಅಂತ ಅಂತ ಪರಿಪೂರ್ಣವಾದಂತ ಒಂದು ಭಗವಂತನ ಬಾಗ್ಲಿ ಹಾಕೊಂಡು ಸಂಜೆ ಕಡೆ ದರ್ಶನ ಅಂತ ಹೋಗೋ ನೀನೇ ಇದೆ. ಇಷ್ಟ ಅದ್ಭುತ ನೋಡ್ರಿ. ಅಂತ ದೇವ್ರು ಒತ್ಕೊಂಡು ನೀವು ಪಲ್ಲಕ್ಕಿ ಒಳಗೆ ಮೆರೆಸಿದ್ರೆ ಮತ್ತೆ ದೇವ್ರನ್ನ ನೀವು ಒತ್ಕೊಂಡು ತಿರುಗಾಡವ, ಒತ್ಕೊಂಡ್ ಮ್ಯಾಲ ಕುಂತದ್ದು ದೊಡ್ಡದ, ನೀನು ಒತ್ಕೊಂಡು ತಿರುಗಾಡವ್ ದೊಡ್ಡವನ. ವಿಚಾರ ಬೇಕಲ್ಲ. ಅದನ್ನೆಲ್ಲ ಸುತ್ತರಿಸ್ಕೊಂಡು ಬಂದು ಗುಡಿಯಲ್ಲಿ ಕೂಡಿಸಿ ಮತ್ತ ನೀ ಏನ್ ಕೇಳ್ತಿ, ಒಳ್ಳೇದ್ ಮಾಡಪ್ಪ ಅಂತ ಕೇಳ್ತೀವಿ. ದೇವ್ರು ದೊಡ್ಡದಿರ್ಬೋದಪ್ಪ, ನೀನ್ ಸಣ್ಣವನ್ನಲ್ಲ. ಅದಕ್ಕೆ ಮಹಾತ್ಮರು ಹೇಳ್ತಾರ, ತನ್ನನೇ ಪರವೆಂದು, ನೀನೇ ಎಲ್ಲದಕ್ಕೂ ಆಧಾರವಾಗಿರುವಂಥವ್ ನೀನು, ಎಲ್ಲಕ್ಕೂ ಆಧಾರವಾಗಿರುವಂಥವ್ ನೀನು. ಅದಕ್ಕೆ ಒಂದು ಸಣ್ಣದು ಒಂದು ವಿಚಾರ ನೆನಪು ಬರ್ತದ, ಅದೊಂದು ಸ್ವಲ್ಪ ಇದರಲ್ಲಿ ಹೇಳ್ತೇನೆ. ದೇವ್ರು ಈಗ ಒಬ್ಬನು ಎಲ್ರು ಗಣೇಶ ಚವಿತಿಗೆ ಗಣಪತಿನ ತಂದು ಕೂಡಿಸಿ ಪೂಜೆ ಗೀಜೆ ಮಾಡ್ತಾರೆ. ಇದನ್ನ ಏನ್ ಮಾಡ್ದ, ಗಣಪತಿನ ತಂದು ಕೂಡಿಸಿ ಏನ್ ಮಾಡದ, ಬಹಳ ಭಕ್ತಿಯಿಂದ ನೋಡ್ಕೊಳ್ತಿದ್ದ. ಗಣಪತಿ ದೇವ್ರು ಅಂತ ಹೇಳ್ಬಿಟ್ಟು ಬಹಳ ನಮ ಅಂತಿದ್ದ. ಉಂಡಿ ಮತ್ತೆ ಕಡುಬು ಅವೆಲ್ಲ ಸ್ವೀಟ್ಗಳೆಲ್ಲ ಆ ದೇವ್ರ ಹತ್ರ ಮುಂದ್ಗಡೆ ಇಟ್ಟಾಗ ಏನ್ ಮಾಡಿತು, ಅಲ್ಲೇ ದಿನ ಒಂದು ಪೂಜೆ ಗೀಜೆ ಮಾಡ್ತಾ ಇದ್ದ. ಒಂದು ಇಲಿ ಏನ್ ಮಾಡ್ತು, ಬಂದು ಕಡುಬು ತಗೊಂಡು ಹೋಗ್ಬಿಡ್ತು. ಅವಾಗ ಇದಕ್ಕೆ ಗಾಬರಿ ಆಗ್ಬಿಡ್ತು. ನೋಡು, ಗಣಪತಿ ದೇವ್ರಂತ ತಿಳ್ಕೊಂಡಿದ್ದೆ, ದೇವ್ರ ಹತ್ರ ಇರುವಂತ ಉಂಡಿ ಅದನ್ನ ಇಲಿ ತಗೊಂಡ್ ಹೋಗಕತ್ತದಂತಂದ್ರ ಆ ಇಲಿನೇ ದೇವ್ರು ಅದ ಗಣಪತಿಗಿಂತ. ಇದು ಸುಮ್ ಕುಂತದಲ್ಲ ಮತ್ತೆ ಗಣಪತಿ, ಆ ಗಣಪತಿಲಿರುವಂತ ಉಂಡಿಯನ್ನ ಇಲಿ ತಗೊಂಡೋಗ್ಯದಂತಂದ್ರ ಇಲಿನೇ ದೇವ್ರು ಅಂತ ತಿಳ್ಕೊಂಡು ಆತ ಏನ್ ಮಾಡಿದ, ಎಲ್ಲಾ ಹುಡುಕಿ ಬಲಿ ಹಾಕಿ ಆ ಇಲಿಯನ್ನ ಹಿಡಿದು ಒಂದ್ ರೂಮಲ್ಲಿ ಅದಕ್ಕೆ ಏನೇನ್ ಬೇಕು ಎಲ್ಲಾ ತಿನಿಸು ಎಲ್ಲವನ್ನ ಇಟ್ಬಿಟ್ಟು ಆ ಇಲಿಗೆ ಪೂಜೆ ಮಾಡಕ್ ಶುರು ಮಾಡಿಬಿಟ್ಟ. ಇಲಿಗೆ ಪೂಜೆ ಶುರು ಮಾಡದ, ಅದು ಆನಂದವಾಗಿ ತಿರುಗಾಡಕ್ ಶುರು ಮಾಡ್ತಿತ್ತು. ಸ್ವಚ್ಛಂದವಾಗಿ ಮನ್ಯಾಗ ಫ್ರೀಯಾಗಿ ಬಿಟ್ಟಿದ್ರು, ತಿನ್ನಕ್ಕೆಲ್ಲ ಇಡ್ತಿದ್ದ, ದಿನ ಪೂಜೆ ಮಾಡ್ತಿದ್ದ. ಅದಕ್ಕೆ ಮಾಡಿದಗಳನ್ನೇ ಏನಾಯ್ತು, ಒಂದ್ಸಲ ಬೆಕ್ಕ ಅಚಾನಕ್ ಬಂದ್ಬಿಟ್ಟಾಗ ಅದೇನ್ ಮಾಡ್ತು, ಇಲಿಯನ್ನ ತಗೊಂಡೋಗ್ಬಿಡ್ತು ಬೆಕ್ಕು. ಅವಾಗ ಇತ್ತಿನ ಇಲಿನೇ ನಾ ದೇವ್ರ ಅನ್ಕೊಳ್ತಿದ್ದೆ, ಇಲಿಯನ್ನ ಹಿಡ್ಕೊಂಡು ಹೋಗುವಂತ ಇನ್ನೊಂದ್ ಐತಲ್ಪ ಅಂತ ಏನ್ ಮಾಡ್ದ, ಬೆಕ್ಕ ದೇವ್ರ ಐತ ಅಂತ ತಿಳ್ಕೊಂಡ್ಬಿಟ್ಟ. ಆಮೇಲೆ ಬೆಕ್ಕನ್ನ ಹಿಡ್ದ, ಅದಕ್ಕೂ ಚೆನ್ನಾಗಿ ಏನೇನ್ ತಿನ್ಸಿರ್ತಾವ ಅದಕ್ಕೂ ಹಾಕಿದ,
ಅದಕ್ಕೆ ದೇವ್ರು ಅಂತ ಶುರು ಮಾಡಿಬಿಟ್ಟೆ. ಪೂಜೆ ಮಾಡೋದು, ದಿನ ಅದಕ್ಕೇನೇನು ಬೇಕು ತಿನ್ನಿಸೋದು. ಅಚಾನಕ್ ಮತ್ತು ನಾಯಿ ಬಂದ್ಬಿಡ್ತು. ನಾಯಿ ಬಂದಾಗ ಆ ಬೆಕ್ಕು ಹೆದರಿ ಓಡೋಗ್ಬಿಡ್ತು. ಅವಾಗ ಅತ್ತಗನಿಸ್ತು, ಬೆಕ್ಕು ದೇವ್ರಂತ ನಾನು ಪೂಜೆ ಮಾಡ್ತಿದ್ದೆ, ಆದ್ರ ಆ ಬೆಕ್ಕು ನಾಯಿಗೆ ಹೆದರಿ ಓಡೋಗ್ಯದಂದ್ರೆ ನಾಯಿನೇ ದೇವ್ರಪ್ಪ ಅಂತ ತಿಳ್ಕೊಂಡ್ಬಿಟ್ಟ. ನೋಡ್ರಿ, ಆ ನಾಯಿಗೆ ಚೆನ್ನಾಗಿ ತಂದು ಅದನ್ನ ತೊಳೆದು ಕ್ಲೀನಾಗಿ ಅದಕ್ಕೆ ಏನೇನು ತಿನ್ಬೇಕಾಗ್ಯದ ಅದಕ್ಕೆಲ್ಲ ತಿನ್ಸದ್ದು ಹಾಕಿ ಅದಕ್ಕೆ ಪೂಜೆ ಮಾಡಕ್ ಶುರು ಮಾಡ್ಬಿಟ್ಟ. ಬಹಳಷ್ಟು ದಿನ ಪೂಜೆ ಮಾಡಕ್ ಶುರು ಮಾಡಿ ಅದೇ ದೇವ್ರಂತ ತಿಳ್ಕೊಂಡ್ಬಿಟ್ಟ. ಅವತ್ತ ದೀಪಾವಳಿ ಹಬ್ಬ ಬಂದಿತ್ತು. ಈಕೆ ಹೆಂಡತಿ ಹೋಳಿಗೆ ಅದೆಲ್ಲ ಮಾಡಿ ನೀಟಾಗಿ ಇಟ್ಟಿದ್ರು, ಒಂದು ಹಾಸಿಗೆ ಹಾಸಿ ಅದ್ರ ಮೇಲೆ ಹೋಳಿಗೆಗಳನ್ನೆಲ್ಲ ಇಟ್ಟು ನೀರ್ ತರಕಂತ ಆಕಿ ಹೋದ್ರು. ಮನೆಗೆ ಯಾರು ಇರ್ಲಿಲ್ಲ. ಅವಾಗ ಏನ್ ಮಾಡ್ತು, ಈ ನಾಯಿ ಏನ್ ಮಾಡ್ತು, ಅದು ಸುಮ್ನೆ ಅದು ಯಾಕಂತಂದ್ರೆ ಒಂದ್ ಕಡೆ ಕುಂದ್ರುವಂತದ್ದು ಅಲ್ಲಲ್ಲ, ಅಡಿಗೆ ಮನೆಗೆ ಹೋಯ್ತು. ಆ ಹೋಳಿಗೆಲ್ಲ ಮಾಡಿಬಿಟ್ಟು ಹಾಕಿದ್ಳು, ಅದ್ರ ಮೇಲೆ ಹೋಗಿ ತಿಂದು ಅದ್ರ ಮೇಲೆ ತಿರುಗಾಡಿ ಮತ್ತ ಅದ್ರ ಮೇಲೆ ಮಲಗ್ತದ. ಈಕೆ ಬಂದು ನೋಡ್ತಾಳ, ನೋಡಿ ಬಹಳ ಸಿಟ್ಟು ಬಂದ್ಬಿಡ್ತಕಿ. ಸಿಟ್ಟು ಬಂದು ಇದೇನ್ ಮಾಡಿದೀನಿ ನಾನು ಹಾಳಾಗೋಗ ಅಂತ ಹೇಳ್ಬಿಟ್ಟು ಒಂದು ಬಡಿಗೆ ತಗೊಂಡು ಹೊಡಿಲಿಕ್ಕೆ ಹೊಡೆದ್ರು. ಒಂದೇಟು ಕೊಯ್ ಮಾಡ್ಕೊಂತ ಓಡೋದ್ರಾಗ ಆಕಿನ ಗಂಡ ಬಾಗ್ಲಾಗ ಬಂದ್ಬಿಟ್ಟ. ಬಂದಾಗ ಅತ್ತಿಗೆ ನೆನಿಸ್ತ, ನಾಯಿ ಎದುರು ಹೊಡೆಸ್ಕೊಂಡು ಹೋಯ್ತು ಅಂತಂದ್ರೆ ನನ್ನ ಹೆಂಡ್ತಿನೇ ದೇವ್ರು ಅಂತ ತಿಳ್ಕೊಂಡ್ಬಿಟ್ಟು ನೋಡ್ರಿ. ತಿಳ್ಕೊಂಡ್ಬಿಟ್ಟಾಗ ಹೆಂಡ್ತಿಗೆ ಮತ್ತೆ ಕೂಡ್ಸಿ ಪೂಜೆ ಗೀಜೆ ಮಾಡೋದು, ಆಕಿನೇ ದೇವ್ರು ಅಂತ ತಿಳ್ಕೊಂಡ್ಬಿಟ್ನಂತಂದ. ಆಕಿಗೆ ಏನ್ ಬೇಕು ಯಾವುದೇ ಒಂದು ಕೊರತೆ ಇಲ್ದಂಗ ಕೂಡ್ಸಿ ಆಕಿಗೆ ಪೂಜೆ ಮಾಡಿ ನೀನೇ ದೇವ್ರು ಅಂತ ಅನ್ಕೊಂಡ್ ಕುಂತ್ಬಿಟ್ಟಾತ. ಅವಾಗ ಏನಾಯ್ತು, ಆಕಿ ದೇವ್ರು ಅಂತ ಹೇಳ್ಬಿಟ್ಟು ಕೂತಿದ್ಳು. ಮತ್ತೆ ಮನ್ಯಾಗ ವ್ಯವಹಾರ ನಡಿಬೇಕಲ್ಲ, ಗಂಡ ಹೆಂಡತಿ ಇಬ್ರಿಂದ ನಡೆಯುವಂಥದ್ದು. ಇದಕ್ಕೆ ಏನೋ ಒಂದು ತರೋದು ತಗೊಳ್ಳೋದು ಮಾಡೋದು ಎಲ್ಲ ಇರ್ತಾವ ಮನ್ಯಾಗ. ಯಾವುದೋ ಒಂದು ಆತಗೆ ಹೇಳದೆ ಇರುವಂಥದ್ದು ಒಂದು ಯಾವುದೋ ಒಂದು ತರಿಸ್ಬೇಕೋ ಮಾಡ್ಬೇಕೋ ಏನೋ ದುಡ್ಡಿನ ವ್ಯವಹಾರದಾಗ ಏನೋ ಒಂದು ವ್ಯತ್ಯಾಸ ಆಯ್ತು. ಅದೇನ್ ಮಾಡಿದ್ರಿ, ಇದು ಯಾಕೆ ಮಾಡಿದ್ರಿ ಅಂತ ಕೇಳ್ದ. ಅದೇನ್ರಿ ನೀ ಕೇಳ್ತೀರಿ ಅಂತ ಆಕಿ ಅಂದಳು. ಅಂದಾಗ ಇವನಿಗೆ ಕೋಪ ಬಂತು. ದೇವ್ರ ಅನ್ನೋದು ಆಗಿಂತ ಮರ್ತೋಯ್ತು. ಒಂದು ಬಡಿಗೆ ತಗೊಂಡ್ ಆಕಿಗೆ ಹೊಡೆದ ಬಿಟ್ಟ. ತಕ್ಷಣ ನೆನಪು ಬಂದ್ಬಿಡ್ತ, ಆಕಿಗೆ ನಾನ್ ಹೊಡೆದೀನಿ ಅಂತಂದ್ರ ದೇವ್ರ ನಾನೇ. ನೋಡ್ರಿ ಎಲ್ಲಿಗೆ ಬಂತದ, ತಾನೇ ದೇವ್ರು ಅನ್ನುವಂಥ ರೀತಿಯಲ್ಲಿ ಇಷ್ಟೆಲ್ಲ ಸುತ್ತಿ ತಾನೇ ದೇವ್ರು ಅಂತ ಹೆಂಗ ಭಾವ ಮಾಡ್ಕೊಂಡನೋ ಅದೇ ರೀತಿ ಇವಾಗ ಅವ್ರು ಹೇಳ್ತಾ ಇದ್ದಾರೆ. ಅಲ್ಲಿ ಇಲ್ಲಿ ಹೋಗಿ ಆ ದೇವ್ರು ಈ ದೇವ್ರು ಅಂತ ಯಾಕೆ ಬಳಲ್ತೀರಪ್ಪ? ಆ ಅನಂತ ನಿನ್ನಲ್ಲೇ ಅದ, ಆ ಪರಬ್ರಹ್ಮ ನೀನೇ ಆ ಪರಬ್ರಹ್ಮ ಸ್ವರೂಪ, ಪರಮಾತ್ಮನ ಸ್ವರೂಪನೇ ನೀನು. ಅದನ್ನ ಮರ್ತು ಎಲ್ಲೆಲ್ಲೋ ಸುತ್ತರೆ ಕತ್ತಿಯಲ್ಲ. ಅದಕ್ಕ ಎಲ್ಲಿ ಭಿನ್ನ, ಅಲ್ಲಿ ಬೇರೆ, ಅಲ್ಲೇ ಅದ ಇಲ್ಲೇ ಅದಂತ ನೀನು ಹುಡುಕಿದ್ರು ಕೂಡ ಅಲ್ಲಿ ಏನ್ ಕಾಣಿಸ್ತದೆ ನಿನಗ ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳುತ್ತಾರೆ. ಮತ್ತೆ ಈ ಪ್ರತ್ಯೇಗಾತ್ಮ ಎಲ್ಲಿ ಪಂಚಕೋಶಗಳಿಗೆ ವಿಲಕ್ಷಣನಾಗಿರುವಂಥವನು ನಮ್ಮ ಶರೀರದಲ್ಲಿ ಸಾಕ್ಷಿ ಪ್ರತ್ಯೇಗಾತ್ಮನಾದಂಥ. ಯಾಕಂದ್ರೆ ಈ ಅನ್ನಮಯ ಕೋಶ, ಈ ಪಂಚಕೋಶಗಳು ಏನದಾವ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಅನ್ನಮಯ ಕೋಶದಲ್ಲಿ ಪ್ರಾಣಮಯ ಕೋಶ, ಪ್ರಾಣಮಯ ಕೋಶದಲ್ಲಿ ಮನೋಮಯ ಕೋಶ, ಮನೋಮಯ ಕೋಶದಲ್ಲಿ ವಿಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶದಲ್ಲಿ ಆನಂದಮಯ ಕೋಶ. ಅದರ ಅತೀತ ಇರುವಂಥವನು ಸಾಕ್ಷಿ ರೂಪವಾಗಿರುವಂತ ಪ್ರತ್ಯೇಗಾತ್ಮ ಸ್ವರೂಪ ನೀನಿದ್ದಿ. ಎಷ್ಟು ಅದ್ಭುತ ಅಲ್ಲ. ಅದಕ್ಕೆ ಇಲ್ಲಿ ಕೂಡ ಅವ್ರು ಹೇಳ್ತಾರ, ತಾನೇ ಪ್ರತ್ಯೇಗಾತ್ಮನಾದ ತನ್ನನ್ನೇ ಪರಬ್ರಹ್ಮ ಸ್ವರೂಪ ಅಂತ ನಿಶ್ಚಯವಾಗಿ ತಿಳ್ಕೊ ಅಂತಾರ ಅವರು. ಅಂದ್ರ ಈ ತೊಂಪದ ತತ್ಪದದ ಹೇಳಿಲ್ಲ, ಅವ್ರಿಗೆ ತೊಂಪದದ್ ಹೇಳ್ತಾ ಇದ್ದಾರೆ ಅವರು. ಆ ಸಾಕ್ಷಿ ಪ್ರತ್ಯೇಗಾತ್ಮನಾದಂಥವನು ತಾನೇ ತೊಂಪದದ. ಈ ಮತ್ತೆ ತತ್ಪದದ ಲಕ್ಷ್ಯ ಅರ್ಥನಾದಂಥ ಯಾರು ಪರಬ್ರಹ್ಮ ಸ್ವರೂಪ ನಾನೇ ಇದ್ದೀನಂತ ತಿಳ್ಕೊಳ್ಳುವಂಥದ್ದು. ವಾಚ್ಯಾರ್ಥದಲ್ಲಿ ಭಿನ್ನ ಅದ, ಅದ್ರ ಲಕ್ಷ್ಯಾರ್ಥದಲ್ಲಿ ಎರಡು ಒಂದೇನೆ. ತತ್ವ ಈ ರೀತಿ. ಯಾಕಂತಂದ್ರ ದೃಕ್ರೂಪವಾಗಿರುವಂಥ ಚೈತನ್ಯ ಸ್ವರೂಪನಾದಂಥ ತನಗಿಂತಲೂ ಭಿನ್ನವಾಗಿರುವಂಥದ್ದು ಯಾವುದು? ದೃಶ್ಯ ಪ್ರಪಂಚ. ನೀನು ತಿಳಿಯುವಂಥವನು, ನೋಡುವಂಥವನು.
ದೃಕ್ಕಾಗಿರುವಂಥವನು. ಆದ್ರೆ ದೃಶ್ಯವಾಗಿರುವಂಥದ್ದು ನಿನಗಿಂತ ಬೇರೆಯಾಗಿರುವಂಥದ್ದು, ತನಗಿಂತಲೇ ಭಿನ್ನವಾಗಿರುವಂಥದ್ದು. ಹೆಂಗೈತದು? ಜಡ, ಜಡದಿಂದ ಕೂಡ್ಯದ. ಈ ಜಗತ್ತು ಹೆಂಗದ? ಜಡದಿಂದ ಕೂಡ್ಯದ. ಅದು ನಿನಗಿಂತ ಭಿನ್ನ ಇಲ್ಲ. ಈ ಜೀವ, ಜಗತ್ತು ಮತ್ತೆ ಈಶ್ವರ ಇವು ನಿನಗಿಂತ ಭಿನ್ನ ಇಲ್ಲ. ಅಂದ್ರೆ ಎರಡು ಚೈತನ್ಯ, ಯಾಕಂದ್ರೆ ಜೀವ ಮತ್ತೆ ಈಶ್ವರ. ಆಮೇಲೆ ಜಗತ್ತು ಜಡವಾಗಿರುವಂಥದ್ದು. ಇದನ್ನ ತೆಗೆದ್ಬಿಟ್ರ ಈ ಉಪಾಧಿಯಿಂದ ಈಶ್ವರ ಅಂತ ಅನ್ಸ್ಕೊಂಡಿದ್ದಾನ, ಉಪಾಧಿಯಿಂದ ಈತ ಜೀವಾತ್ಮ ಅಂತ ಅನ್ಸ್ಕೊಂಡಿದ್ದಾನ. ಎರಡನ್ನ ಕಳೆದ್ರೆ ನೀನೇ ಇದು ಒಂದೇ ಇರೋಂಥದ್ದು, ಒಂದೇ. ಅದಕ್ಕೆ ದೃಶ್ಯವಾದ ಈ ಪ್ರಪಂಚ ಹೆಂಗೈತಂತಂದ್ರ ಅಮಿತ್ಯವಾಗಿರುವಂಥದ್ದು, ಜಡದಿಂದನೂ ಕೂಡ್ಯದ, ಮತ್ತೆ ದೃಶ್ಯವೇ ಅರಿಸಿಕೊಳ್ತದ ಈ ಜಗತ್ತು. ಮತ್ತೆ ಅದು ಹೆಂಗೈತೆ ಅಂದ್ರ ಸ್ವಪ್ನ ಪ್ರಪಂಚದಲ್ಲಿ ತೋರುವಂತ ಪದಾರ್ಥಗಳು ಹೆಂಗ ಸುಳ್ಳದಾವೋ. ಈಗ ಸ್ವಪ್ನದಲ್ಲಿ ಮಾಮೂಲಿ ನಾವು ವ್ಯಕ್ತಿಗಳು ಕನಸಿನಲ್ಲಿ ನಾವು ರಾಜನಾಗ್ಬಿಟ್ಟು ಎಲ್ಲ ಒಂದು ಮೆರೆದಾಡಿ ಆಮೇಲೆ ಎಚ್ಚರ ಸ್ಥಿತಿಗೆ ಬಂದಾಗ ರಾಜನಲ್ಲಿರುವಂತ ಪ್ರತಿಯೊಂದು ಸಂಪತ್ತು ನಮ್ಮಲ್ಲಿ ಇರ್ತಾವೇನಂದ್ರೆ ಇರಂಗಿಲ್ಲ. ಯಾಕಂದ್ರೆ ಮಿಥ್ಯೆ ಅದು. ಅದಕ್ಕೆ ಈ ಜಗತ್ತು ಕೂಡ ನಿನಗೆ ಜ್ಞಾನ ಆಗುವವರೆಗೂ ಈ ಜಗತ್ತು ಸತ್ಯ ಅಂತಾನೆ ತೋರ್ತದ ನಿನಗೆ. ಯಾವಾಗ ನಿನಗೆ ಜ್ಞಾನ ಆಗ್ತದ ಅವಾಗ ಈ ಜಗತ್ತು ಮಿಥ್ಯೆ ಅನಿಸ್ತದ. ಅಲ್ಲಿವರೆಗೂ ಈ ಜಗತ್ತು ಸತ್ಯ ಅಂತಾನೆ ಕಾಣಿಸ್ತದ. ಮತ್ತೆ ಸ್ವಪ್ನದಲ್ಲಿ ಈ ಕಲ್ಪಿತ ಏನದು ಪದಾರ್ಥಗಳು ಅವು ಹೆಂಗ ಸುಳ್ಳದವ, ಅದ್ರಂಗ ಈ ಜಗತ್ತಿನ ಸಕಲ ಈ ವೈಭೋಗಗಳು ಏನದಾವ ಅವೆಲ್ಲ ಮಿಥ್ಯೆ ಅದಾವ. ಹೇಳ್ತಾರೆ ನಾವ್ ಎಷ್ಟೊಂದು ಲೌಕಿಕದಲ್ಲಿನೂ ಆನಂದ ಪಡ್ಕೊಳ್ಬೇಕಂತಾನೆ, ಆ ಸುಖವನ್ನ ಮಾಡ್ಕೊಳ್ಬೇಕಂತಾನೆ ಬಡದಾಡ್ತದ. ಮಹಾತ್ಮರು ಕೂಡ ಮಾಡ್ತಾರ. ಈಗ ರಾಜರುಗಳು ಕೂಡ ಈಗ ಅಗ್ದಿ ಬಹಳಷ್ಟು ಶ್ರೀಮಂತರದಾರ ಅಂದ್ರೂ ಕೂಡ ಅವರು ಒಂದು ಆ ಸಂತೋಷ ಆನಂದಕ್ಕಾಗಿ ಬಡದಾಡುವಂಥದ್ದು. ಪ್ರತಿಯೊಂದು ಜೀವಿಗಳು ಆನಂದಕ್ಕಾಗಿ ಬಡದಾಡುವಂಥದ್ದು. ಅದಕ್ಕೆ ಹೇಳ್ತಾರೆ ಅವರು ಕೆಲವೊಂದು ವಿಚಾರದಲ್ಲಿ ಏನ್ ಹೇಳ್ತಾರ, ಈ ಒಂದು ಅದರಿಂದ ತನಗಿಂತ ಭಿನ್ನವಾಗಿ ಕಾಣ್ಲಿಕ್ಕೆ ಹೋದ್ರ, ತನಗಿಂತ ಭಿನ್ನವಾಗಿ ಏನಾದ್ರೂ ನೋಡಕ್ ಹೋದ್ರ ಅಲ್ಲಿ ಏನು ಇಲ್ಲವೇ ಇಲ್ಲ. ಯಾವ ರೀತಿ ಅಂದ್ರೆ ನೀರ್ ಬಿಟ್ಟು ತೆರೆ ನೊರೆಗಳು ಇಲ್ಲ. ಹಗ್ಗದಲ್ಲಿ ಹಾವಿನ ಭ್ರಾಂತಿ. ಹಗ್ಗ ಐತೆ, ಹಗ್ಗದಲ್ಲಿ ಏನ್ ತೋರ್ಯದ? ಹಾವು ತೋರ್ಯದ. ಹಾವು ಸತ್ಯ ಏನು? ಮಿಥ್ಯೆ ಅದ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಭ್ರಾಂತಿ. ಅಂದ್ರೆ ಬೆಳ್ಳಿ ಅಂತ ತಗೊಳ್ರಿ ನೋಡೋಣ, ಬೆಳ್ಳಿನೇ ಅದೇನ? ಹಗ್ಗದಲ್ಲಿ ಹಾವು ಅಂತಾನೆ ತಗೊಳ್ರಿ ನೋಡೋಣ, ಹಾವು ಐತೇನ? ಮೃಗಜಲ, ರೋಡಿನ ಮೇಲೆ ನೀರ್ ಕಾಣಕತ್ತೇವ್, ಕೊಡ ತಗೊಂಡೋಗಿ ತುಂಬ್ಕೊಂಡ್ ಬರೋಣ ಅಂದ್ರ ತುಂಬಕ್ ಸಾಧ್ಯ ಅದೇನ? ತೋರದ್ ಬಿಟ್ಟಾವೇನ? ತೋರಕತ್ತೇವ್. ಆದ್ರ ವಿಚಾರ ಮಾಡಿದ್ರ ಹಗ್ಗದೊಳಗ ಹಾವಿನ ಭ್ರಾಂತಿ ಆಗ್ಯದ. ವಿಚಾರ ಮಾಡಿ ನೋಡಿದಾಗ ಹಗ್ಗದ ಜ್ಞಾನ ಯಾವಾಗ ಆಯ್ತು ಹಾವಿನ ಭ್ರಾಂತಿ ಹೋಗ್ಬಿಡ್ತದ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯ ಭ್ರಾಂತಿ ಆಗ್ಯದ. ಕಪ್ಪೆ ಚಿಪ್ಪಿನ ಜ್ಞಾನ ಯಾವಾಗ ಆಯ್ತು ಅವಾಗ ಬೆಳ್ಳಿಯ ಭ್ರಾಂತಿ ಹೋಗ್ತದ. ಮೃಗಜಲ ತೋರ್ತದ, ಆದ್ರ ಜ್ಞಾನ ಯಾವಾಗ ಆಯ್ತು? ಅಲ್ಲೇನಾದ್ರೂ ನೀರ್ ಅದಾವೇನು? ಇಲ್ಲಲ್ಲ. ಅದು ಮಿಥ್ಯೆ ಆಗಿರುವಂಥದ್ದು. ಹಿಂಗಾಗಿ ತನಗಿಂತ ಭಿನ್ನ ತೋರ್ದಂಗ ಆಗ್ತದೆ. ಯಾವಾಗ? ಭ್ರಾಂತಿ ಕಾಲದಲ್ಲಿ. ಈ ಜಗತ್ತು ನನಗಿಂತ ಭಿನ್ನ ಆಗ್ಯದಂತ ತೋರ್ದಂಗ ಆಗಕತ್ತದ. ಯಾವಾಗ? ಅಜ್ಞಾನ ಕಾಲದಲ್ಲೇ. ಈಗ ನಾವು ವಿಚಾರ ಮಾಡಿ ನೋಡಿದಾಗ ಯಾವ ರೀತಿ ನೋಡ್ರಿ, ಜಗತ್ತಿನೊಳಗೆ ನಾನು ಇದ್ದೀನಿ ಅಂತ ಅನ್ಕೊಂಡಿದ್ದೇನೆ. ಅದಕ್ಕ ಮಹಾತ್ಮರು ಎಂತೆಂತ ವಿಚಾರಗಳು ತಿಳಿಸ್ತಾರೆ. ನಾವೇನೇನೋ ಕಿಟಿಟಿ ಹಂಗಂದ್ ಏನೇನೋ ಒಂಚೂರು ತಿಳ್ಕೊಂಡ್ ಕುಂತಿರ್ತೀವಿ ನೋಡ್ರಿ, ಎಲ್ಲಿಗೆ ಹೋಗಿ ತಗೊಂಡ್ ಹೋಗ್ತಾರ ನಮಗವ್ರು. ಈ ಜಗತ್ತಿನೊಳಗ ನಾನು ಇದ್ದೀನಪ್ಪ, ಹೌದಾ? ಇಂಥ ದೇಶದಾಗ ನಾ ಇದ್ದೀನಿ, ಇಂಥ ರಾಜ್ಯದಾಗ ನಾ ಇದ್ದೀನಿ, ಇಂಥ ಡಿಸ್ಟಿಕ್ದಾಗ ನಾನು ಇದ್ದೀನಿ, ಇಂಥ ತಾಲೂಕದಾಗ ನಾನು ಇದ್ದೀನಿ, ಇಂಥ ಊರಿನಲ್ಲಿ ನಾನಿದ್ದೀನಿ, ಇಂಥ ಓಣೆಯಲ್ಲಿ ನಾನಿದ್ದೀನಿ, ಇಂಥ ಮನೆಯಲ್ಲಿ ನಾನಿದ್ದೀನಿ ಅಂತ ನಾ ತಿಳ್ಕೊಂಡಿದ್ದೇನೆ ಅಲ್ಲ. ಅದಕ್ಕೆ ಮಹಾತ್ಮರು ಹೇಳ್ತಾರ, ನಿನ್ನಲ್ಲಿ ಇದೆಲ್ಲ ಐತಪ್ಪ,
ನಿನ್ನಲ್ಲೇ ಈ ದೇಶ ಐತೆ, ನಿನ್ನಲ್ಲೇ ರಾಜ್ಯ ಐತೆ, ನಿನ್ನಲ್ಲೇ ಡಿಸ್ಟಿಕ್ ಐತೆ, ನಿನ್ನಲ್ಲೇ ತಾಲೂಕ್ ಐತೆ, ನಿನ್ನಲ್ಲೇ ಊರೈತೆ, ನಿನ್ನಲ್ಲೇ ಓಣಿ ಐತೆ, ನಿನ್ನಲ್ಲೇ ಮನೆ ಐತೆ, ನಿನ್ನಲ್ಲೇ ಎಲ್ಲನೂ ಐತೋ. ನೀ ತಿಳ್ಕೊಂಡಿದಿ ಭ್ರಾಂತಿಯಿಂದ. ಯಾವ ರೀತಿ ಕನಸು ಬಿದ್ದದಲ್ಲ, ಕನಸು ಬಿದ್ದಾಗ ನಾ ಕನಸಿನಾಗ ಇದ್ದೇರಿ ಅಂತ ಹೇಳ್ತೀವಿ, ಆದ್ರೆ ಕನಸು ನನ್ನಲ್ಲಿ ತೋರಿದಂತ ನಾವ್ ಹೇಳಾಗ್ಲಿ ಇದು ಭ್ರಾಂತಿ. ಎಷ್ಟು ಅದ್ಭುತ ಅಲ್ಲ. ಇಲ್ರಿ, ಕನಸು ನನಗ್ ಬಿದ್ದಿತ್ತು, ಹೌದಾ, ಕನಸಿನಲ್ಲಿ ನಾನು ಹಿಂಗಿದ್ದೆ ರೀ, ಹಿಂಗ ನನಗಾಯ್ತು ನೋಡ್ರಿ, ಕನಸಿನಲ್ಲಿ ನಾನು ಅಲ್ಲಿ ಹಿಂಗ ಮಾಡಿದ್ದೆ ರೀ, ಕನಸಿನಲ್ಲಿ ನಾನು ಇದ್ದೆ ಅಂತ ನೀ ಹೇಳ್ತಿದ್ದೆ. ಕನಸಿನಲ್ಲಿ ನೀನಿಲ್ಲ, ನಿನ್ನಲ್ಲಿ ಕನಸದ. ಕನಸಿನಲ್ಲಿ ನಾನಿದ್ದೆ ಅನ್ನುವಂಥದ್ದು ಭ್ರಾಂತಿ ಅದು. ಆದ್ರೆ ನಿನ್ನಲ್ಲೇ ಕನಸು ತೋರ್ಯದದು, ನಿನ್ನಲ್ಲೇ ಎಲ್ಲಾ ಪದಾರ್ಥಗಳು ತೋರ್ಯವ. ಕನಸಿನಲ್ಲಿ ನೀನಿಲ್ಲ, ನಿನ್ನಲ್ಲಿ ಕನಸು ಐತಪ್ಪ. ಎಲ್ಲಿ ಮಟ್ಟಕ್ಕೆ ತಗೊಂಡೋಗ್ತಾನೆ ನೋಡ್ರಿ ಸದ್ಗುರುನಾಥ. 14 ಲೋಕಗಳು ನಿನ್ನೊಳಗ ಅದಾವ. ಅದ್ ನೀನ್ ಹೆಂಗ್ ಕುಂತಿದಿ? ಕೀಟೆ ಅದಿನಂತ ಕುಂತಿದ್ದೀನಿ ನೀನು. ಸಾರಿ, ನಾನ್ ಜನನ ಮರಣಕ್ಕೆ ಗುರಿ ಆಗಿದ್ದೀನಿ. ಆದಿ ಅಂತೆ, ಆದಿನೂ ದುಃಖ ಐತೆ, ಅಂತೆನೂ ದುಃಖ ಐತೆ. ಮಧ್ಯಾಹ್ನ ಸುಖ ಇರ್ತದೇನ್ರಿ? ಯಾವತ್ತಾದ್ರೂ ಸುಖ ಇರ್ತದೇನ? ಮಧ್ಯದ ಸುಖ ಯಾಕಂತಂದ್ರ ಆದಿನೂ ದುಃಖ ಐತೆ. ಯಾಕಂದ್ರೆ ತಾಯಿ ಗರ್ಭ ಅನ್ನುವಂಥದ್ದೇನು ಸುಖ ಐತೆನದು? ಅದನ್ನು ಬಹಳ ದುಃಖ ಐತೆ. ನಾನಾ ರೀತಿಯಿಂದ ನೋಡ್ರಿ, ಯಾವ್ಯಾವ ಅವತಾರ, ಜಡ ಭೂತ ಪಂಚಕದ ರೂಪಾಗಿ, ಧಾತು ಸಪ್ತಕದ ರೂಪಾಗಿ, ತಂದೆಯಳು ಮಾತೆಯ ಸೂತಕದ ರುಧಿರ ರೂಪಾಗಿ, ಮತ್ತಿ ತನುವಾಗುವ ಅಚ್ಚರಿಯನ್ನು ಕಂಡು ಅಂತ ಹೇಳ್ತಾರ ಅವ್ರು. ಈ ಶರೀರ ಎಷ್ಟು ಕ್ರಮವಾಗಿ ಬರ್ತದಂದ್ರ ಪಂಚಭೂತಗಳಲ್ಲಿ ಬರ್ತದ. ಭೂತ ಪಂಚಕದ ರೂಪಾಗಿ ಆಹಾರ ಅದನ್ನೆಲ್ಲ ಉಂಡಂತ ತಾಯಿ ತಂದೆಯಲ್ಲಿ ಧಾತು ಸಪ್ತಕದ ರೂಪಾಗಿ ತಂದೆ ಒಳಗ್ ಬರ್ತದ. ಅಲ್ಲಿ ಬಂದು ಮತ್ತೆ ಮಾತೆಯ ಸೂತಕದ ರುಧಿರ ರೂಪಾಗಿ ಮತ್ತಿ ತನು, ಎರಡು ತಂದೆ ಮತ್ತೆ ತಾಯಿ, ಅದರಿಂದ ವೀರ್ಯ ರಕ್ತದಿಂದ ಕೂಡಿದಂತ ಈ ಶರೀರ ಎಷ್ಟು ಆಶ್ಚರ್ಯ ಅನಿಸ್ತದಲ್ಲ. ಅದು ಬಂದು ಮತ್ತೆ ಗರ್ಭದಲ್ಲಿ ನಿಂದಿರ್ತದ. ಅದೇನು ಚಂದ ಐತೆನಲ್ಲಿ ಒಳಗಡೆ. ಅಲ್ಲಿ ಕೂಡ ನಾನಾ ರೀತಿ ದುಃಖ ಅನುಭವಿಸಿ 9 ತಿಂಗಳ ಗರ್ಭ ಜೈಲು ಬಹಳ ಕಷ್ಟ. ಯಾಕಂದ್ರ ನಮ್ಗ ಅದು ಭ್ರಮೆಯಿಂದ ಮರ್ತು ಬಿಟ್ಟಿದೀವಿ ಆ ದುಃಖ. ಈ ಮಾಯೆಯಿಂದ ಆ ದುಃಖವನ್ನು ಮರ್ತು ಬಿಟ್ಟಿದೀವಿ. ಆದ್ರ ಅನುಭವಿಸೋಕ್ ಗೊತ್ತಾಗ್ತದ ಅಬಾಬಾಬಾ ಅಂತ ಹೇಳಿ. ಹಂಗೇನೆ ಈ ಮಾಯೆ ಒಡ್ತ ಹೆಂಗದಂತಂದ್ರ ಅದು ಮರಿಸ್ತಾ ಹೋಗ್ಬಿಡ್ತದ. ಅದಕ್ಕೆ ನಾವ್ ಯಾರಿದ್ದೀವಿ ಅಂತ ತಿಳ್ಕೊಳ್ಳೋದೇನೆ ಮಾಯೆ ಒಡ್ತಕ್ ಸಿಕ್ಕಾಕೊಂಡು ಬಿದ್ದು ಒದ್ದಾಡ್ತಾ ಇದ್ದೀವಿ ನಾವು. ಅದೇ ಒಂದು ಗರ್ಭದ ಒಂದು ದುಃಖ ಇನ್ನೂ ನಮ್ಗ ಅದು ಬಹಳ ಇತ್ತು ಅಂತಂದಾಗ ಮನುಷ್ಯ ಇವತ್ತ ಇಷ್ಟು ನಿಶ್ಚಿಂತೆಗೆ ಜೀವನ ಮಾಡಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಮಾಯ ಅನ್ನುವಂಥದ್ದು ಮರಿಮಾಚಿ ಬಿಡ್ತದ. ಹಂಗ ಉಟ್ಕೊಂಡ್ ಹಿಂಗೆ ಸಾಯ್ಕೊಂತಿರು ನನ್ನ ಹತ್ರ ಅಂತದ ಮಾಯ ಅನ್ನುವಂಥದ್ದು. ಅಷ್ಟು ಈಜಿಯಾಗಿ ಬಿಡಂಗಿಲ್ಲ ನಿನಗೆ. ಅಲ್ಲಿ ಎಷ್ಟೊಂದು ಕಷ್ಟ ಅನುಭವಿಸ್ಬೇಕಾಗ್ತದ. ಕಾಲ್ ಚಾಚಂಗಿರಂಗಿಲ್ಲ. ತಾಯಿ ಗರ್ಭ ಅನ್ನುವಂಥ ಜೈಲು ಬಹಳ ಕಷ್ಟ ಕೊಡುವಂಥದ್ದು. ಹುಟ್ಟುವಂಥದ್ದು ಬಹಳ ಕಷ್ಟ. ಯಾವಾಗ ಪ್ರಸೂತಿ ವಾಯು ಹಳ್ಳತ್ತಿಗೆ ಬಡ್ದಾಗ ತಲೆ ಕೆಳಗಾಗಿ ಕೂಸು ಭೂಮಿಗೆ ಬರುವಂಥದ್ದು, ಆ ಪ್ರಸೂತಿ ವಾಯು ಮಾಯದ ಒಡ್ತದಿಂದ ಆ ದುಃಖವನ್ನು ಅಲ್ಲಿ ಮರ್ತಂಗಾಗ್ಬಿಡ್ತದ ನೋಡ್ರಿ. ಅದಕ್ಕೆ ಎಲ್ಲವನ್ನು ಮರೀತು ಬಿಡ್ತದ. ಮರ್ತು ಬಂದು ಇಲ್ಲಿ ಬಂದು ಈ ಫ್ರೆಶ್ ಆಗಿ ಬಂದಿನ ಅಂತೇಳಿ ಎಲ್ಲರಿಗೂ ನೋಡಿ ನನ್ನವ್ರು ಅಂತ ಉಂಡು ತಿಂದು ಬೆಳಿಲಿಕ್ಕೆ ಶುರು ಆಯ್ತು. ಅದು ಕಷ್ಟ. ಅಲ್ಲಿನ ಬಾಲಕ ತರುಣ ಜರ ಜೀರ್ಣ ರೂಪಾಗಿ ಅಲ್ಲಿನ ಏನ್ ಬಹಳ ಚಂದ ಐತೇನ್ರಿ ಅಂದ್ರೆ ಇಲ್ಲ, ದುಃಖನೇ ಅದಿದು. ಅದಕ್ಕೆ ಆದಿನೂ ದುಃಖ ಅದ, ಅಂತೆನೂ ದುಃಖ ಅದ, ನಡು ಸುಖ ಐತೇನಂದ್ರೆ ನಡು ಮತ್ತೆ ಆದಿ ಅಂತೆನೆ ಎರಡು ದುಃಖದಿಂದ ಕೂಡಿದಾಗ ನಡುವೇನ್ ಸುಖ ಇರ್ತದೆ ಹೇಳ್ರಿ? ಅವನು ದುಃಖನೇ ಐತೆ. ಅದಕ್ಕೆ ಇಂಥ ಒಂದು ಈ ಮಾಯದ ಜಗತ್ತು ನೋಡ್ರಿ. ಅದಕ್ಕೆ ಗುರುಗಳು ಇದು ಯಾವ್ದಂದ್ರ ಈ ಭ್ರಾಂತಿಯಿಂದ ನಿನಗ್ ತೋರಕತ್ತದಪ್ಪ. ಜಗತ್ತಿಂಗ್ ತೋರಕತ್ತದಲ್ಲ. ಯಾವಾಗ ಇದರಿಂದ ನಿವೃತ್ತಿ ಆಗ್ತಿ ಅಂತಂದಾಗ, ಹಗ್ಗದ ಜ್ಞಾನ ಆದಾಗ ಆವಿನ ಭ್ರಾಂತಿ ಹೆಂಗ್ ನಿವೃತ್ತಿ ಆಗ್ತದೋ ಹಾವಂತಾನೆ ನೀನ್ ನಡ್ದೋಕತ್ತಿದಿಲ್ಲ, ಹೆದರಿದಿಲ್ಲ, ಭಯ ಪಟ್ಟಿದಿಲ್ಲ. ಯಾವಾಗ ನೀನ್ ಆ ಭಯದಿಂದ ನಿವೃತ್ತಿ ಆಗ್ಬೇಕಾಗಿತ್ತು ಅಂದಾಗ ಹಗ್ಗದ ಜ್ಞಾನ ನಿನಗಾಗ್ಬೇಕು. ಅಲ್ಲಿವರೆಗೂ ನೀನ್ ಭಯ ತಪ್ಪಿದ್ದೇ ಅಲ್ಲ.
ನೀ ಏನಾರ ಮಾಡಿ ಎಲ್ಲ ದೂರ ಕುಂತಲ್ಲ ಹಾವ ಇತ್ತಪ್ಪ ಅಂತೇಳಿ ಇದು ಕುಂತು ನಾನು ಜಪ ಮಾಡಾಕತ್ತೀನಿ ತಪ ಮಾಡಾಕತ್ತೀನಿ ಅಂದ್ರೆ ಭ್ರಾಂತಿ ಹೋಗ್ಬಿಡ್ತದೇನ್ರಿ? ಇಲ್ಲಲ್ಲ. ಅದು ವಿಚಾರ ಮಾಡ್ಬೇಕಾಗ್ತದೆ. ವಿಚಾರ ಮಾಡಿದಾಗ ಇದು ಹಗ್ಗದ ಹಾವದು ಅಂತ ತಿಳ್ಕೊಂಡು ಅಲ್ಲಿ ವಿಚಾರ ಮಾಡಿದಾಗ ಮಾತ್ರ ಹಗ್ಗದ ಒಂದು ಜ್ಞಾನ ಆಯ್ತು ಅಂದಾಗ ಹಾವಿನ ಭ್ರಾಂತಿ ನಿವೃತ್ತಿ ಆಗ್ತದೆ. ಅದೇ ರೀತಿ ಕೂಡ ಈ ಒಂದು ಹುಟ್ಟು ಸಾವು ಏನು ಈ ಭ್ರಾಂತಿಯಾಗಿ ಒದ್ದಾಡಕತ್ತೀವಲ್ಲ, ಇದಕ್ಕ ನಮ್ಗ ಜ್ಞಾನ ಈ ಬ್ರಹ್ಮ ಜ್ಞಾನ ಒಂದು ಆಯ್ತು ಅಂತಂದಾಗ ಈ ದುಃಖದ ಭ್ರಾಂತಿ ನಿವೃತ್ತಿ ನಿನಗ ಆಗ್ಬಿಡ್ತಾರೆ, ಮುಗೀತು. ಅದಕ್ಕೆ ಇಂಥ ಒಂದು ಭ್ರಾಂತಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದೀವಲ್ಲ, ಮಹಾತ್ಮರು ನಮಗ ಎಚ್ಚರಿಕೆ ಕೊಡ್ತಾರೆ. ಇದು ಭ್ರಾಂತಿ ಆಯ್ತು ನಿನಗ, ಇದು ಕನಸು ನಿಂಗ, ಅದಕ್ಕ ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರ, ಇದು ಕನಸು ಅಂತ ತಿಳ್ಕೊಂತ ಹೇಳ್ತಾರ ಅವರು. ಇದು ಕನಸು ಹೆಂಗ ಅಂತ ತಿಳ್ಕೊಬೇಕಾದ್ರೆ ನಾವ್ ಇದೆಲ್ಲ ಪ್ರತಿ ದಿವಸ ಮಾಡ್ಬೇಕಾಗ್ತದ. ಯಾಕಂದ್ರೆ ದುಃಖ ಎಲ್ಲ ದುಃಖಕ್ಕೆ ಮೂಲ ಕಾರಣವಾಗಿರುವಂತದ್ದೇ ಈ ಶರೀರ, ಈ ಜಗತ್ತು. ಅದಕ್ಕೆ ತನುಭಾವವಳಿಯೇ ದುಃಖದ ಕೇಡು. ಈ ಭಾವ ಹೋಗ್ಬೇಕಾಗಿತ್ತ ನಾವು ಪ್ರತಿ ದಿವಸ ಇದನ್ನ ಮಾಡ್ಕೊಳ್ಬೇಕಂತ. ಯಾಕಂದ್ರೆ ಇದು ಕೂಡ ಮಹಾತ್ಮರು ಕೂಡ ಆನಂದಕ್ಕೆ ಬಡದಾಡಿದಾರ. ನಾವ್ ಹೆಂಗ ಲೌಕಿಕದೊಳಗೆ ಸಾಯವರೆಗೂ ಬಡದಾಡ್ತೀವಿಲ್ಲ, ಅದ್ರ ಸುಖ ಐತೆ ಏನಾದ್ರೆ ದುಃಖದಿಂದಾನೇ ಹೋಗ್ತೀವಿ. ನಾವು ಎಷ್ಟೇ ಕೂಡಿಸಿ ಇಡ್ತೀವಿ ಮಾಡ್ತೀವಿ, ಬರೀ ಇಷ್ಟು ಕೂಡಿಸಿಟ್ರೆ ನಮ್ ಮುಂದೆ ಆನಂದವಾಗಿರ್ತೀವಿ. ಎಲ್ಲೇ ಆನಂದವಾಗಿರಿ, ಕೋಟಿಗಟ್ಲೆ ಮಾಡಿರ್ತೀವಿ, ಕೋಟಿಗಟ್ಲೆ ಮನಿ ಕಟ್ಟಿರ್ತೀವಿ, ಆನಂದ ಐತೆ ಅನ್ನೋದ್ರಲ್ಲಿ. ಅಷ್ಟು ಮಾಡಕ್ಕಿಗೆ ಆಯುಷ್ಯನೇ ಮುಗಿದ್ ಬಿಟ್ಟಿರ್ತದ, ಮುಗಿದೈತ್. ಸಾವಿನ ಒಂದು ಭಯ ಅಂತ ಏನಿಲ್ರಿ. ಮಕ್ಳು ಮರಿಗಳೆಲ್ಲ ಚಂದ ನೋಡ್ತಾರದ್ರ, ಸಾವಿನ ಭಯ ಅಂತ ಐತಲ್ಲ, ಎಲ್ಲ ಬಿಟ್ಟು ಹೋಗ್ಬೇಕಿಲ್ಲ. ಯಾರು ತಿಂತಾರೋ ಯಾರು ಬಿಡ್ತಾರ ಯಾರಿಗ್ ಗೊತ್ತು? ನೀನಂತ ಬಿಟ್ಟು ಹೋಗವನೇ. ಅದಕ್ಕ ಮಹಾತ್ಮರು ಹೇಳ್ತಾರ, ಎಷ್ಟೇ ಮಾಡಿದ್ರು ಕೂಡ ಇದು ಮಿಥ್ಯವಾಗಿರುವಂಥದ್ದು. ಮಿಥ್ಯಕ್ಕಾಗಿ ಬಡದಾಡ್ಬೇಡ, ಸತ್ಯಕ್ಕಾಗಿ ಬಡದಾಡು. ಬಿಟ್ಟು ಹೋಗೋದೇ ಇದು. ಏನ್ ಮಾಡಿದ್ರು ಕೂಡ ಬಿಟ್ಟು ಹೋಗೋದು. ಯಾರು ತಿಂತಾರೋ ಯಾರು ಬಿಡ್ತಾರೋ, ಇದಕ್ಕಾಗಿ ಆಯುಷ್ಯ ಕಳೆದೆ ನೀನು ಇಷ್ಟು ದಿವಸ. ಎಷ್ಟು 100 ವರ್ಷ ಬದುಕಿದ್ರೆ ವ್ಯರ್ಥ ಆಯ್ತಲ್ಲಪ್ಪ ನಿನ್ ಜೀವನ. ಅದಕ್ಕ ಯಾವ್ದ್ರಿಂದ ಈ ದುಃಖ ನಿವೃತ್ತಿ ಆಗ್ತದ? ಕೊನೆವರೆಗೂ ಇದರಿಂದ ಸುಖ ಐತೇನಂದ್ರೆ ಇಲ್ಲ. ಮತ್ತೆ ನಾವು ಗಂಟು ಹಾಕೊಂಡೇ ಹೋಗ್ತೀವಿ, ದುಃಖವನ್ನು ಗಂಟು ಹಾಕೊಂಡೇ ಹೋಗ್ತೀವಿ. ತೃಪ್ತಿ ಅನ್ನೋದು ಇಲ್ಲ. 100 ವರ್ಷ ಬದುಕಿದ್ರೆ ನಾವು ತೃಪ್ತಿ ಇಲ್ಲ. ಯಾಕೆ ತೃಪ್ತಿ ಇಲ್ಲ? ಆಯುಷ್ಯ ಕಡಿಮೆ ಆಗ್ತಾ ಬಂದದ, ಆಸೆ ಜಾಸ್ತಿ ಆಗ್ತಾ ಬಂದದ. ಹಂಗಾಗಿ ನಮ್ಗೆ ತೃಪ್ತಿ ಅನ್ನೋದಿಲ್ಲ. ಆಸೆ ಮಾತ್ರ ಆನಂದ ಪಡ್ಬೇಕು, ಸುಖ ಇರ್ಬೇಕನ್ನಂತ ಬೇಟದಷ್ಟು ಆಸೆ ಐತೆ. ಆಯ್ತೇನು ಆನಂದ? ಇಲ್ಲ. ಆದ್ರೆ ಮಹಾತ್ಮರು ಕೂಡ ಆನಂದಕ್ಕಾಗಿ ಬಡದಾಡಿದ್ರು. ಅವ್ರ ಹೋಗುವಂತ ದಾರಿ ಬಹಳ ಕ್ಲೀನ್ ಇತ್ತು, ಕರೆಕ್ಟ್ ದಾರಿ ಹಿಡಿದ್ರು, ಅದನ್ನ ಪಡ್ಕೊಂಡ್ರು, ಆನಂದವಾಗಿ ಇದ್ಬಿಟ್ರು. ನಮ್ ದಾರಿಗಳು ತಪ್ಪಿಬಿಟ್ಟಾವ, ಬೇರೆ ಬೇರೆ ಕಡೆ ದಾರಿ ಹಿಡಿದ್ಬಿಟ್ಟಾವ. ಹಂಗಾಗಿ ನಮ್ಗೆ ಆನಂದ ಅನ್ನುವಂಥದ್ದು ಸಾಧ್ಯನೇ ಇಲ್ಲ. ಮತ್ತೆ ಮಹಾತ್ಮರ ವಾಕ್ಯಗಳಿಗೆ ನಾವು ಬರ್ಬೇಕಾಯ್ತು. ಅದಕ್ಕೆ ಇಂಥ ಒಂದು ದುಃಖ ಅನ್ನುವಂಥದ್ದೇನು ನಮ್ಮನ್ನು ಕಾಡ್ತಾ ಇದೆ, ಅದೇ ಅಂತ್ಯದಲ್ಲಿ. ಯಾಕಂದ್ರೆ ಹುಟ್ಟು ಅನ್ನುವಂಥದ್ದು ಒಂದು ದುಃಖ ಐತೆ, ಸಾವು ಅನ್ನೋದೊಂದು ದುಃಖ ಐತೆ, ಮಧ್ಯದ ಹೋರಾಟ ಕೂಡ ಒಂದು ದುಃಖದಿಂದನೇ ಕೂಡ್ಯದ. ಅದಕ್ಕೆ ಅದರಿಂದ ಬಿಡುಗಡೆ ಆಗ್ಬೇಕಾಗಿತ್ತು ಅಂತಂದಾಗ ನಮಗ ಬ್ರಹ್ಮಜ್ಞಾನ, ಈ ಜ್ಞಾನದಿಂದನೇ ಅಂತ ದುಃಖ ನಿವೃತ್ತಿ ಆಗ್ತದ. ಬೇರೆ ಇದರಿಂದ ಮತ್ತೆ ಬೇರೆ ಬೇರೆ ಇದರಲ್ಲಿ ಇಂಥ ಆನಂದ ಹುಡುಕಿದ್ರ ಏನ್ ಕಾಣ್ತದಲ್ಲಿ? ಏನು ಇಲ್ಲಪ್ಪ ನಿನಗ ಅನ್ನುವಂಥದ್ದು. ಅದಕ್ಕ ಪ್ರತ್ಯೇಕಾತ್ಮನ ತಾನೊಬ್ಬನೇ ಸತ್ಯ ಇರುವಂಥದ್ದು, ಉಳಿದುದೆಲ್ಲ ಮಿಥ್ಯವಾಗಿರುವಂಥದ್ದು. ಜಗತ್ತಿನೊಳಗ ಏನ್ ದೃಶ್ಯವೇ ಕಾಣ್ತಾ ಇದ್ದಾವ ಎಲ್ಲ ಮಿಥ್ಯೆ. ನೀನ್ ದೃಕ್ ರೂಪವಾಗಿರುವಂಥ ನೀನು ಪ್ರತ್ಯೇಕಾತ್ಮನ, ನೀನೊಬ್ಬನೇ ಸತ್ಯ ನೋಡು. ಆದ್ರ ಈ ಒಂದು ದೃಕ್ ರೂಪವಾಗಿರುವಂಥ ನಿನಗ ಭಿನ್ನವಾದಂತ ಈ ಸರ್ವ ದೃಶ್ಯ ಪ್ರಪಂಚ ಎಲ್ಲ ಹೆಂಗೈತೆ ಅಂದ್ರೆ ಮಿಥ್ಯದ ನಾವು ತಿಳ್ಕೊಂಡ್ಬಿಡ್ಬೇಕು. ನಮ್ಮೊಳಗೆ ನಾವು ಚಿಂತನೆ ಮಾಡ್ಬೇಕು. ನಮ್ಮಿಂದ ಏನೇನು ಅರಿಸಿಕೊಳ್ಳೋದೆಲ್ಲ ಮಿಥ್ಯ ನಾಶ ಆಗಿ ಹೋಗ್ತದ. ನಾವ್ ನೋಡ್ಬೇಕು, ಕೆಲವೊಂದನ್ನ ನಾವು ಚಿಂತನೆ ಮಾಡ್ಬೇಕಾದ್ರ ಇದನ್ನ ಹೊರಗಡೆ ಒಳಗಡೆ ನಮ್ಮೊಳಗ ಎಲ್ಲಾ ಕಡೆ ವಿಚಾರ ಮಾಡ್ಬೇಕಿದು. ಈಗ ಒಂದು ವಿಚಾರ ಇಟ್ಕೊಂಡಿವಿ ಅಂತಂದ್ರ ಅದನ್ನ ಕರೆಕ್ಟಾಗಿ ನಾವು ಅದನ್ನ ಚಿಂತನ ಮಂತನ ನಡೀತಾ ಇರ್ಬೇಕದು. ಒಂದು ಬಿಡೋದು ಒಂದು ವಿಷಯಗಳಲ್ಲ. ಆದ್ರೆ ಕರೆಕ್ಟಾಗಿ ಒಂದು ವಿಚಾರವನ್ನ ಸತತ ಅದನ್ನ ಶ್ರವಣ ಮಾಡಿದ ನಂತರ ಅದನ್ನ ಮನನ ಮಾಡುವಂಥದ್ದು. ನೋಡ್ರಿ, ಎಲ್ಲಾದ್ರೂ ನೋಡ್ರಿ ಎಷ್ಟು ಒಂದು ಉದಾಸೀನ ಭಾವ ಬರ್ತದೆ ಇದರಲ್ಲಿ. ಅದಕ್ಕೆ ವಿವೇಕ ವೈರಾಗ್ಯ ಬಹಳ ಮುಖ್ಯ ಇದರಲ್ಲಿ. ಈ ಬಹಳಷ್ಟು ಜನ ಈ ಶಾಸ್ತ್ರಕ್ಕೆ ಬರ್ಬೇಕಾದ್ರ ಕೆಲವರಿಗೆ ಧೈರ್ಯನೇ ಇರಂಗಿಲ್ಲ. ಯಾಕಂತಂದ್ರ
ಇಲ್ಲಿ ಎಲ್ಲವನ್ನ ಕಳೆಯುವಂಥದ್ದು. ಏನ್ ಕಾಣುವಂತ ಪ್ರಪಂಚ ಇದು ನೀನಲ್ಲ, ಇದೆಲ್ಲ ಮಿಥ್ಯೆ ಅದಂತ ಹೇಳುವಂಥದ್ದು. ಆಮೇಲೆ ಈ ಶರೀರ ಕೂಡ ಸಾಯುವಂಥದ್ದು, ಇದು ಯಾವಾಗ್ಲೂ ಇರುವಂತದ್ದಲ್ಲ, ಇದು ಶರೀರ ಮಿಥ್ಯೆ ಇರುವಂಥದ್ದು, ಶರೀರದ ಭಾವ ಬಿಡ್ರಿ ಅನ್ನುವಂಥದ್ದೇ ಇದರಲ್ಲೇ ಇರ್ತದೆ ಅಲ್ಲ. ಆದ್ರ ಕೆಲವರು ಏನಪ್ಪ ಈ ಸಾವು ನೋವು ಬರೀ ಇದೇ ಹೇಳ್ತಾರಲ್ಲ ಅಂತ ಕೆಲವರು ಕೂಡ ಹೆದರಿ ಬಿಡ್ತಾರೆ ಇಂಥದಕ್ಕೆ ಬರೋದು ಕೂಡ. ಅದಕ್ಕೆ ಇಲ್ಲಿ ಅಧಿಕಾರಿನೇ ಬೇಕನ್ನುವಂಥದ್ದು ಮುಖ್ಯವಾಗಿ. ನಾವೆಲ್ಲಾದ್ರೂ ಹೊರಗಡೆ ನೋಡ್ರಿ, ದೃಶ್ಯವಾಗಿ ನಮ್ಮಿಂದ ಏನ್ ಕಾಣುತ್ತದೆ ಅದೆಲ್ಲ ಮಿಥ್ಯೆ ಅದ. ಈಗ ಒಂದ್ ಜಾತ್ರೆಗೆ ಹೋಗ್ರಿ, ಜಾತ್ರೆಗೆ ಹೋದಾಗ ನಾವು ಸುಮ್ಮನೆ ನಿಂತು ನೋಡ್ಬೇಕು, ಗುರುಗಳ ವಾಕ್ಯಗಳನ್ನ ನೆನಪು ಮಾಡ್ಕೋಬೇಕು. ಖರೆ ಅಲ್ಲ, ಎಷ್ಟು ಜಾತ್ರೆಗೆ ಇಷ್ಟು ಜನ ಕೂಡಿ ಬಿಟ್ಟಿದೀವಿ, ಆದ್ರ ಇನ್ನೊಂದ್ ಸ್ವಲ್ಪ ವರ್ಷದಾಗ ಆ ಜನ ಯಾರು ಇರೋದೇ ಇಲ್ಲ, ಎಲ್ಲ ಖಾಲಿ ಆಗಿಬಿಟ್ಟಿರ್ತಾರ. ಇಷ್ಟೆಲ್ಲ ಮನೆಗಳು ಊರೆಲ್ಲ ಕಾಣಿಸ್ತದಲ್ಲ, ಅವು ಎಷ್ಟು ಹುಟ್ಟಿದವ ಯಾವಾಗ್ಲೂ ಹೋಗ್ಲೇಬೇಕು, ನಾಶ ಆಗ್ಲೇಬೇಕು. ಮಹಾತ್ಮರೇ ಅಂತ ತಿಳ್ಕೊತಿದಾರ. ಯಾರಾದ್ರೂ ಸತ್ರು ಅಂತಂದ್ರ ಆ ರೋಗ ಈ ರೋಗ ಸುಮ್ನೆ ಕಾರಣ ಅಷ್ಟೇನೆ ಹೊರತಾಗಿ ಹುಟ್ಟನ ಸಾಯ್ಲೇಬೇಕಲ್ಲ, ಸತ್ತವ್ ಹುಟ್ಟಲೇಬೇಕು. ಅದು ನೇಮ. ಶರೀರ ಹುಟ್ಟ್ಯಾದಂದ್ರೆ ಸಾಯ್ಲೆ. ಈ ದೃಶ್ಯವಾಗಿ ಅರಿಸಿಕೊಳ್ಳುವಂಥದ್ದೆಲ್ಲ ಏನು ಉತ್ಪತ್ತಿ ಆಗವೆ ಎಲ್ಲ ನಾಶ ಆಗ್ತಾವ. ಆದ್ರ ನೀ ನೋಡುವಂತವ್ನ ಏನ್ ದೃಕ್ರೂಪವಾಗಿ ತಿಳಿತಿದಲ್ಲ, ನೀ ಮಾತ್ರ ಯಾವಾಗ್ಲೂ ಇರುವಂತ, ನೀವು ಒಬ್ಬನೇ ಸತ್ಯ. ಅದಕ್ಕ ಪ್ರತ್ಯೇಗಾತ್ಮನ ತಾನು ಒಬ್ಬನೇ ಸತ್ಯ ಯಾವಾಗ್ಲೂ ಇರುವಂಥವನು. ಆದ್ರ ಈ ದೃಕ್ ರೂಪವಾಗಿ ನಿನಗೆ ಭಿನ್ನವಾಗಿರುವಂಥದ್ದು ಸರ್ವ ಪ್ರಪಂಚ ಏನದ ಅದೆಲ್ಲ ಮಿಥ್ಯೆ ಐತಪ್ಪ ಅಂತ ಕೂಡ ಇಲ್ಲಿ ಹೇಳತ್ತಾರ. ಈಗ ತೊಂಪದದ ಲಕ್ಷ್ಯಾರ್ಥ ಬಗ್ಗೆ ಅವ್ರು ಹೇಳ್ತಾರ. ತೊಂಪದ ಅಂದ್ರೆ ಇಲ್ಲಿ ತೊಂ ಅಸಿ, ತತ್ಪದದ ಪರಮಾತ್ಮನ ವಿಚಾರ, ಆಮೇಲೆ ತೊಂಪದದ ಬಗ್ಗೆ ಜೀವಾತ್ಮನ ಬಗ್ಗೆ ಇಲ್ಲಿ ಹೇಳ್ತಾರೆ ಕೆಲವು ವಿಚಾರ. ತೊಂಪದದ ಲಕ್ಷ್ಯಾರ್ಥದ ಬಗ್ಗೆ ಅವ್ರು ಹೇಳ್ತಾರೆ. ಇಲ್ಲಿ 1ನೇ ನುಡಿಯಲ್ಲಿ ಏನ್ ಹೇಳ್ತಾರ ನೋಡೋಣ. ಏನ್ ಹೇಳ್ತಾರ? ಶ್ರುತಿ ಗುರುಗಳ ಬೋಧೆಯದು ತತ್ವಮಸಿ ಎಂದು ನುತಿಸಲಾನಾರೆಂದು ಬೆಸೆಗೊಂಡ ಬಗೆಗೆ ಗತಿ ಯಾವುದಿನ್ನು ತನ್ನುಳುಮೆ ತನ್ನೊಳಗಲ್ಲ ಅದಿತರಂಗಳಲ್ಲಿ ಭೇದಿಸಲುಂಟೆ ಬರಿದೆ ಅನ್ನುವಂಥ ವಿಚಾರವನ್ನ ಹೇಳ್ತಾರ. ಶ್ರುತಿ ಗುರುಗಳ ಅಂದಾಗ 3 ವಿಚಾರಗಳನ್ನ ತಗೊಳ್ತಾರೆ. ಏನು? ಶ್ರುತಿ. ಈ ಶ್ರುತಿ ಗುರುಗಳ ಅಂದ್ರೆ ಉಪನಿಷತ್ತುಗಳ ವಾಕ್ಯಗಳು. ಯಾವುದು? ಶ್ರುತಿ ಪ್ರಮಾಣಗಳು ಅಂತ. ಶ್ರುತಿ ಪ್ರಮಾಣವೇ ಅಖಿಲರಿಗೆ. ಈ ಶ್ರುತಿಯಲ್ಲಿರುವಂತಹ ಒಂದು ಪ್ರಮಾಣಗಳು ಇವು. ಈಗ ಯಾರಾದ್ರೂ ಕೋರ್ಟ್ ಕಚೇರಿಗೆ ಹೋಗ್ಬೇಕಾದ್ರೆ ಸುಮ್ನೆ ಯಾವ್ದು ಬೇಕಾ ಆ ಕಾನೂನು ಪ್ರಕಾರ ನಡೆಯಂಗಿಲ್ಲ. ಇಂಥ ಕಾನೂನು ಇಂಥ ಕಲಂದಾಗ ಹಿಂಗದವ ಅಂತ ನೋಡ್ಬಿಟ್ಟು ಆ ಪ್ರಮಾಣ ಇಟ್ಕೊಂಡೇ ಅವ್ರು ಮಾಡ್ತಾರೆ. ಮಾಡ್ಬೇಕಾಗ್ತದೆ ಲಾಯರ್ಗಳು ಅದೆಲ್ಲ ವಾದ ವಿವಾದ ಮಾಡ್ಬೇಕಾದ್ರೆ ಅವೆಲ್ಲ ಪ್ರಮಾಣಗಳನ್ನ ಇಟ್ಕೊಂಡು ಈ ಒಂದು ಕಲಂನಲ್ಲಿ ಈ ತರ ಅಂತ ಹೇಳ್ಬಿಟ್ಟು ಅದ್ರಂಗ ಈ ಶ್ರುತಿ ಪ್ರಮಾಣಗಳೇ ಅಖಿಳರಿಗೆ ಅಂತ ಹೇಳ್ತಾರ. ಎಲ್ಲಕ್ಕೂ ಈ ಅಧ್ಯಾತ್ಮದಲ್ಲಿ ತನ್ನನ್ನ ತಾನು ತಿಳಿಬೇಕಾದಾಗ ಈ ಒಂದು ಶ್ರುತಿ ಪ್ರಮಾಣಗಳು ಬಹಳ ಮುಖ್ಯ ಆಗ್ತದೆ. ಈ ಆಗಮ ಮತ್ತೆ ನಿಗಮ. ಆಗಮದಲ್ಲಿ ಪರಮಾತ್ಮನ ಒಂದು ಕಥಾವಳಿ ವಿಚಾರಗಳ ಬಗ್ಗೆ ಆಗಮದಲ್ಲಿ ಬರ್ಕೊಂಡು ಬಂದಿದ್ದಾರೆ. ಆದ್ರೆ ನಿಗಮದಲ್ಲಿ ಜೀವ ಈಶ್ವರ ಏಕತೆ, ಜೀವ ಬ್ರಹ್ಮರ ವಿಚಾರಗಳನ್ನು ಅಭೇದ ರೂಪವನ್ನು ಹೇಳಿದಂಥದ್ದು ನಿಗಮದಲ್ಲಿ ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ಶ್ರುತಿ, ಯಾಕಂದ್ರ ಶ್ರುತಿಯಲ್ಲಿ ವಿಚಾರಗಳು ಹೇಳಿರ್ಬೇಕಿವು. ಶ್ರುತಿಯಲ್ಲಿ ಏನ್ ಹೇಳಿದಾರ? ತತ್ವಮಸಿ ವಾಕ್ಯನೇ ಹೇಳಿದಾರ. ಆದ್ರ ಗುರುಗಳು ಹೆಂಗಿರ್ಬೇಕು? ನನಗೆ ಇಚ್ಛೆ ಬಂದದ ನಾನು ಹಿಂಗ್ ಹೇಳಕತ್ತೀನ್ರಿ, ನನಗೆ ಅನುಭವ ಬಂದದ ಹೇಳಕತ್ತೀನಿ ಅಂತ ಹೇಳಂಗಿಲ್ಲ ಇಲ್ಲಿ. ಯಾಕ? ಕೇಳಕ್ಕೇನ್ ಗಂಟೆ ತಿಂದಾರ ಯಾರಾದ್ರೂ? ನನಗೆ ಆಗ್ಯದ ನೋಡ್ರಿ ಅನುಭವ, ನೀವು ನಂಬ್ರಿನಾಕ? ಯಾಕೆ ನಂಬಬೇಕು? ನಂಬಂಗಿಲ್ಲ. ಶ್ರುತಿ ಪ್ರಮಾಣಗಳು ಇರ್ಬೇಕು, ಗುರು ಆ ಪ್ರಮಾಣಗಳನ್ನ ಹೇಳ್ಬೇಕು. ಬರೀ ಶ್ರುತಿಯಲ್ಲಿ ಅದಾವ ಅಕ್ಷರಗಳು, ಶಬ್ದಗಳು, ವಾಕ್ಯಗಳು ಅಂತಂದ್ರೂ ಕೆಲ್ಸಕ್ಕೆ ಬರಂಗಿಲ್ಲ. ಶ್ರುತಿಗಳೇ ಇಲ್ಲಿ ಇರದೇ ಇರುವಂತ ವಾಕ್ಯಗಳು ಗುರು ಹೇಳ್ತಾನಂದ್ರು ಕೂಡ ಅದು ಕೆಲ್ಸಕ್ಕೆ ಬರಂಗಿಲ್ಲ. ಅಲ್ಲಿ ಗುರುನ ಹೇಳ್ಬೇಕು. ಆ ವಾಕ್ಯಗಳು ಎಲ್ಲಿಂದ ಹೇಳ್ಬೇಕು? ಶ್ರುತಿ ವಾಕ್ಯಗಳು ಗುರು ಹೇಳ್ಬೇಕು, ಅವನ್ ತಗೊಂಡು ಹೇಳ್ಬೇಕು. ಎರಡು ಬಹಳ ಮುಖ್ಯವಾಗಿರುವಂತದ್ದು. ಸದ್ಗುರುನ ಆ ವಿಚಾರಗಳನ್ನ ಹೇಳ್ಬೇಕು, ಆತನದಲ್ಲಿ ಕೂಡ ಇದೇ ವಿಚಾರಗಳು ಇರ್ಬೇಕು. ಈ ವಿಚಾರಗಳು ಶ್ರುತಿಯಲ್ಲಿ ಕೂಡ ಇರಬೇಕು, ಅದರಲ್ಲಿ ಪ್ರಮಾಣ ಇರ್ಬೇಕು ಅವು ಹೇಳುವಂಥದ್ದು.
ಅದಕ್ಕೆ ಪ್ರಸ್ಥಾನ ತ್ರಯಗಳು ಅಂತ ಏನು ಹೇಳ್ತಾರಲ್ಲ, ಅದರಲ್ಲಿ ಈ ಪ್ರಮಾಣಗಳನ್ನ ಇಟ್ಕೊಂಡೇ ಈ ಹೇಳಿದಾಗ ಅದನ್ನ ಸ್ವೀಕಾರ ಮಾಡಕ್ಕೆ ಯೋಗ್ಯವಾಗಿರುವಂಥದ್ದು, ಅದನ್ನ ಸ್ವೀಕಾರ ಮಾಡಲೇಬೇಕು. ಮತ್ತೆ ಅದು ತಪ್ಪಿ ಹೋಗ್ಬಾರ್ದು, ಶ್ರುತಿ ಪ್ರಮಾಣಗಳನ್ನ ತಪ್ಪಿ. ಅದಕ್ಕೆ ಮನ ಎತ್ರ ಗಚ್ಚಂತಿ ತತ್ರ ಗಚ್ಚಂತಿ ವಾನರಹ, ಶ್ರುತಿ ಎತ್ರ ಗಚ್ಚಂತಿ ತತ್ರ ಗಚ್ಚಂತಿ ನರಹ ಅಂತ ಹೇಳ್ತಾರೆ. ಮನಸ್ಸು ಹೇಳ್ದಂಗೆ ಕೇಳ್ತೀನಿ ಅಂದ್ರೆ ಅವ್ ಮನುಷ್ಯ ಆಗಕ್ ಸಾಧ್ಯ ಇಲ್ಲ. ಮನಸ್ಸು ಹೆಂಗ್ ಬೇಕು ಹಂಗ ಹೇಳ್ತದ. ನಾನು ಹಂಗೆ ಹೇಳಕತ್ತೀನಿ ಅಂದ್ರೆ ಅದಕ್ಕೆ ಶ್ರುತಿ ಎತ್ರ ಗಚ್ಚ, ಅದು ಶ್ರುತಿಯಲ್ಲಿ ಹೇಳಿದಂಥದ್ದನ್ನ ಕೇಳಿ ಆ ಪ್ರಕಾರ ನಡ್ಕೊಳ್ಳುವಂಥದ್ದು ಅದು ಬಹಳ ಮುಖ್ಯ. ಅದಕ್ಕೆ ಇವೆರಡು ಶ್ರುತಿಗಳ ಒಂದು ಪ್ರಮಾಣ ಇರಬೇಕು, ಗುರುಗಳೇ ಇರಬೇಕು. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಇರಬೇಕು. ಮತ್ತೆ ಆ ಬೋಧೆ ಹೇಳುವಂಥದ್ದು ನೋಡ್ರಿ, ಆ ಬೋಧೆ ಏನ್ ಮಾಡ್ತದಪ್ಪ ಅಂತಂದ್ರ ಬಾಧೆಯನ್ನ ಕಳೀತದದು ಉಪದೇಶ. ಅದಕ್ಕೆ ಬೇರೆ ಬೇರಿನ್ನು ಮೈದೋರಿ ಕಾಡುವ ಬಾಧೆ 100,000 ಕೋಟಿ ಉಂಟು ಅಂತ ಹೇಳ್ತಾರೆ ನಿಜಗೊಂಡ್ರು. 1 2 ಇಂಥದ್ದೆಲ್ಲ ಮರ್ತು ಬಿಡ್ತೀವಲ್ಲ, ಆ ದುಃಖಗಳನ್ನ ನೆನ್ಸ್ಕೊಂಡ್ರ ಭಯ ಆಗ್ತದ್ರಿ. ಯಾವಾಗ ಸುಖ ಇರುತ್ತೆ, ಸುಖದಿಂದ ಅದೀವಿ ಹೇಳ್ರಿ ನಾವು. ಅದಕ್ಕೆ ಅವ್ರು ಹೇಳ್ತಾರ, ಬೇರೆ ಬೇರಿನ್ನು ಮೈದೋರಿ ಕಾಡುವ ಬಾಧೆ 100,000 ಕೋಟಿ ಉಂಟು ಅಂತ ಹೇಳ್ತಾರ ಅವರು. ಅಷ್ಟು ಬಾಧೆಗಳದಾವ. ಆ ಎಲ್ಲ 100,000 ಕೋಟಿ ಉಂಟು ಬಾಧೆಯನ್ನ ಕಳೆಯುವಂತ ತಾಕತ್ತು ಎಲ್ಲೈತೆ ಅಂದ್ರೆ ಶ್ರುತಿ ಗುರುಗಳ ಬೋಧೆ ಎಲ್ಲೈತೆ ನೋಡು. ಎಲ್ಲಿ ಕಳ್ಕೊತೀರಿ ಇದನ್ನ? ಅಲ್ಲ, ಎಲ್ಲಿ ಕಳ್ಕೊಳಕ್ ಸಾಧ್ಯ ಆದಂತಂದ್ರ ಒಂದು ದಾರಿ ಶ್ರುತಿ ಗುರುಗಳು, ಶ್ರುತಿ ಪ್ರಮಾಣಗಳು, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಶ್ರುತಿ ವಾಕ್ಯವನ್ನ ಪ್ರತಿಪಾದನೆ ಮಾಡುವಂಥದ್ದು, ಉಪದೇಶ ಮಾಡುವಂತ ಬೋಧೆಯಿಂದ ಬಾಧೆ ಕಳೀತದ. ಅಲ್ಲಿ ತನ ಇಲ್ಲ. ಅದಕ್ಕೆ ಏನ್ ಹೇಳ್ತಾರ ಅಲ್ಲಿ ಕೂಡ ಏನ್ ಹೇಳಿದಾರ, ತತ್ವಮಸಿ ವಾಕ್ಯ. ಅವು ಶ್ರುತಿಯಲ್ಲಿ ಇರುವಂತದ್ದೇ ತತ್ವಮಸಿ ವಾಕ್ಯನೇ ಹೇಳಿದಾರ. ಮತ್ತೆ ಬೇರೆ ಏನ್ ಹೇಳಿದಾರೆ ಹೇಳ್ರಿ? ಕೊನೆ ಇರುವಂತದ್ದೇ ನೀನೇ ಪರಬ್ರಹ್ಮ ಸ್ವರೂಪ. ಅದಕ್ಕೆ ಈ ಶ್ರುತಿ ಗುರುಗಳು ಕುರಿತು ಅದಕ್ಕೆ ನಾವು ಎಂಥ ಒಂದು ಗುರುಗಳಿಗೆ ಶರಣಾಗತನಾಗ್ಬೇಕನ್ನುವಂಥದ್ದು ಬಹಳ ಮುಖ್ಯ. ಯಾವ ರೀತಿ ಅಂದ್ರೆ ಗುರುಗಳು ಕೂಡ ಅಲ್ಲಿ ಅದಕ್ಕೆ ಗುರುಗಳ ಒಂದು ಲಕ್ಷಣ ಕೂಡ ಹೇಳ್ತಾರೆ. ಕರುಣೆ, ಸತ್ಕಲೆ, ಶಾಸ್ತ್ರ ಪರಿಣತೆ, ಸುಮುಖತ್ವ, ಸುಜ್ಞಾನ, ನಿರಾಶೆ ಅಂತ ಹೇಳ್ಬಿಟ್ಟು ಇವು ಕೆಲವೊಂದು ಲಕ್ಷಣಗಳು ಗುರುವಿನ ಹತ್ರ ಬರ್ತಾವ, ಶಿಷ್ಯನ ಹತ್ರ ಕೂಡ ಅದಾವ. ಅದಕ್ಕೆ ಅಂತ ಗುರುಗಳನ್ನ ಕುರಿತು ಅಪ್ಪ ನಾನು ಯಾರಿದ್ದೀನಿ, ನಾನು ಯಾರಿದ್ದೀನಿ, ನನ್ನ ಸ್ವರೂಪ ಏನು ಅಂತ ಪ್ರಶ್ನೆ ಮಾಡಿದಾಗ ಅವಾಗ ಅವರು ಏನ್ ಹೇಳ್ತಾರ, ಶ್ರೀ ಸದ್ಗುರುಗಳು ಹೇಳ್ತಾರೆ ಇದನ್ನ, ಬೇರೆ ಅವ್ರಿವ್ರು ಹೇಳಂಗಿಲ್ಲ. ಅದಕ್ಕೆ ಒಂದ್ಸಲ ಗುರುಗಳು ಇದು ಕ್ಲಾಸ್ ಮಾಡ್ಬೇಕಾದಾಗ ದಿವಸ ಇದು ಕ್ಲಾಸಿಗೆ ಯಾಕೆ ನಾವು ಇದಕ್ಕ ದಿನಾ ಕೇಳ್ಬೇಕು ಅನ್ನುವಂಥದ್ದು, ಯಾವ ಸಂದರ್ಭದಲ್ಲಿ ಯಾವ ವಿಚಾರಗಳು ಟಚ್ ಆಗ್ತವೆ ಹೇಳಕ್ಕಾಗಲ್ಲ. ಪುಣ್ಯದ ಫಲದಿಂದ ಅವತ್ತ ಯಾವ್ದೋ ಒಂದು ಏನೋ ವಿಷಯ ಇತ್ತು, ಅವತ್ತ ಕ್ಲಾಸಿಗೆ ದಿನಾ ಬರುವಂಥವ್ರು ಕೆಲವು ಸಲ ಬರ್ಲಿಲ್ಲ, ಅವತ್ತು ಬಂದಿರ್ಲಿಲ್ಲ, ಒಬ್ರೇ ಕುಂತು ಕೇಳ್ತಾ ಇದ್ರು. ಅವಾಗ ಗುರುಗಳು ಒಂದ್ ಮಾತು ಹೇಳಿದ್ರಂತ, ನೋಡಪ್ಪ ಇದ್ರಲ್ಲಿ ಕೂಡ ಎಷ್ಟು ಪುಣ್ಯ, ಇವತ್ತ ತತ್ವಮಸಿ ವಾಕ್ಯ ಬಂದಿದೆ, ಇವತ್ತು ಯಾರು ಬಂದಿಲ್ಲ, ಆದ್ರೆ ನೀನ್ ಒಬ್ಬನ ಕೇಳಕತ್ತೀಯಲ್ಲ, ಎಷ್ಟು ಪುಣ್ಯಪ್ಪ ನಿಂದು ಅಂದ್ರಂತ. ಯಾಕಂದ್ರೆ ಕೆಲವು ವಿಚಾರಗಳು ಹಂಗಾನೆ, ತತ್ವಮಸಿ ವಾಕ್ಯ ಮಹಾವಾಕ್ಯ, ಈ ವಾಕ್ಯಗಳು ಸಿಗ್ಬೇಕಂದ್ರೆ ಸುಮ್ನೆ ಅಲ್ಲ ಅದು. ಅದಕ್ಕ ಸದ್ಗುರು ಏನ್ ಹೇಳ್ತಾನ, ಅದಕ್ಕೆ ಇಲ್ಲಿ ಹೇಳ್ತಾರ ಸದ್ಗುರು ಅಂತ ನಾವ್ ಎಲ್ರಿಗೂ ಹೇಳಂಗಿಲ್ಲ ರೀ. ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದು ಒದವಿ ಬೋಧಿಪನೆ ಸದ್ಗುರು ಹಕ್ಕು. ಅಥ ಸತ್ಯ ಯಾವ್ದು ಮಿಥ್ಯ ಯಾವ್ದು ಅಂತ ತಿಳಿಸಬೇಕು, ಇದ್ದದ್ದನ್ನೇ ತಿಳಿಸ್ಬೇಕು. ಅದು ಕೇಳಿದ್ರೆ ಕೇಳಿ, ಬಿಟ್ರೆ ಬಿಡ್ಲಿ. ಶಿಷ್ಯ ಬಂದಂತ ಶಿಷ್ಯ ಏನ್ ಶರಣಾಗತನ, ನೀನೇ ಪರಬ್ರಹ್ಮ ಸ್ವರೂಪ, ನೀನೇ ಪರಮಾತ್ಮ ಅಂತಾನೆ ಹೇಳ್ಬೇಕಾಗ್ತದಲ್ಲಿ. ಅದಕ್ಕೆ ನೀನ್ ಪರಬ್ರಹ್ಮ ಸ್ವರೂಪ ಅಂತ ಈ ರೀತಿ ನಾನು ಯಾರು ಇದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಪ್ರಶ್ನೆ ಮಾಡಿದಾಗ, ಯಾಕಂದ್ರೆ ಶಿಷ್ಯ ಬಂದಪ್ಪ ನಾನು ಯಾರು ಇದ್ದೀನಿ, ಹೇಗಿದ್ದೀನಿ, ನನ್ನ ಸ್ವರೂಪ ಏನೈತಪ್ಪ ಅಂತ ಕೇಳಿದಾಗ ಅವಾಗ ನೀನೇ ಪರಮಾತ್ಮ. ಅದು ಬಿಟ್ಟು ನೀನ್ ಕರ್ಮ ಮಾಡು, ಉಪಾಸನೆ ಮಾಡುವಂತ ಕಳಿಸುವಂತದ್ದಲ್ಲ. ಶಿಷ್ಯನ ಪ್ರಶ್ನೆ ದೊಡ್ಡದಿಲ್ಲಿ, ಜನ್ಮನೇ ಸಾರ್ಥಕ ಮಾಡುವಂತ ಪ್ರಶ್ನೆ ಅದ, ದೊಡ್ಡ ಪ್ರಶ್ನೆ ಇದು. ಅದನ್ನ ಬಿಟ್ಟು ನೀನ್ ಏನೇನ ಮಾಡಂತ ಹೇಳುವಂತದ್ದಲ್ಲ. ಅವಾಗ ಆತ ಬಹಳ ಕರುಣೆಯಿಂದ ಸದ್ಗುರುನಾಥ ಈ ಪ್ರಶ್ನೆ ಕೇಳಿದಾಗ ನೋಡ್ರಿ, ಅವಾಗ
ಆತ ಏನ್ ಹೇಳ್ತಾನ, ತತ್ವಮಸಿ ವಾಕ್ಯ ಇದನ್ನ, ಈ ವಾಕ್ಯ ಶ್ರುತಿಯನ್ನ ಇಲ್ಲಿ ಆ ಶ್ರುತಿಯಲ್ಲಿರುವಂತ ವಿಚಾರವನ್ನ ಅಲ್ಲಿ ಹೇಳತಾನ. ಹೆಂಗ ಬಹಳ ಕರುಣೆಯಿಂದ ಹೇಳ್ತಾನ. ಆ ಕರುಣೆ ಬೇಕಾಗ್ತದ. ಅದಕ್ಕ ಸದ್ಗುರುವಿನಲ್ಲಿ ಗುರುವರನ ಒಲವು ಬಹಳ ಮುಖ್ಯ ಇರ್ತದ. ಶಿಷ್ಯನನ್ನ ಉದ್ಧಾರ ಮಾಡ್ಬೇಕನ್ನುವಂತ ಭಾವ ಇರ್ಬೇಕಾಗ್ತದ. ಯಾಕಂತಂದ್ರ ಇದು 84 ಲಕ್ಷ ಜೀವರಾಶಿಯಿಂದ ಬಂದಂತದ್ದು ಅಜ್ಞಾನ ಅನ್ನುವಂಥದ್ದು ಒಂದೇ ಸಲಕ್ಕೆ ಹೋಗ್ಬಿಡ್ತೇನೆ ಅಂದ್ರಲ್ಲ, ಸತತ ಒಂದು ಮಗು ತಾಯಿಗೆ ಒಂದು ಚಮಚ ಹಾಲು ಹಾಕಿ 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 ಅದನ್ನ ದೊಡ್ಡದು ಮಾಡ್ತಾಳ. ಅವಾಗ ಆಕೆ ಎಷ್ಟು ಯಾವ ರೀತಿ ಕಷ್ಟಪಟ್ಟು ಬೆಳೆಸಿರ್ತಾಳಂತ ತಾಯಿಗೆ ಗೊತ್ತಿರ್ತದೆ. ಹಂಗಾಗಿ ಗುರು ಕೂಡ ಒಬ್ಬನ ಉದ್ಧಾರ ಮಾಡ್ಬೇಕಂದ್ರೆ ಇದು ಬೆಳೆಯುವಂಥದ್ದು. ಇದಿಲ್ಲ ಅದು ಸತ್ತೋಗ್ಬಿಡ್ತಾನೆ ಶಿಷ್ಯ. ಇದನ್ನ ಕೇಳದೆ ಇದ್ರ, ಗುರು ಹೇಳದೆ ಇದ್ರ ಸತ್ತೋಗ್ಬಿಡ್ತಾನೆ, ಹಂಗ ಸತ್ತೋಗ್ಬಿಡ್ತಾನಲ್ಲ. ಆವಾಗ ಇಲ್ಲಿ ಗುರು ಕರುಣೆ ಅನ್ನೋದು ಬಹಳ ಮುಖ್ಯ, ತಾಯಿಗಿಂತ ಹೆಚ್ಚಿಂದಿದು. ಯಾಕಂದ್ರೆ ಈ ಮಾನವ ಜನ್ಮ ಸಾರ್ಥಕ ಮಾಡ್ಕೋಬೇಕಾದ್ರೆ ಗುರು ಕರುಣೆ ಬಹಳ ಮುಖ್ಯ. ಇಲ್ಲಂದ್ರೆ ಆತ ಸತ್ತೋಗ್ಬಿಡ್ತಾನೆ, ಹಂಗೆ ಸಾಯ್ತಾನತ, ವ್ಯರ್ಥ ಆಗ್ಬಿಡ್ತದ ಜೀವನ. ಅದ್ರ ಗುರು ಕರುಣೆ ಬಹಳ ಮುಖ್ಯ. ಅವಾಗ ಹೇಳ್ತಾನಪ್ಪ, ನೀನು ಪರಮಾತ್ಮನ ಸ್ವರೂಪನೇ ನೀನಿದ್ದಿ, ಪರಮಾತ್ಮನೇ ನೀನಿದ್ದಿ ಅಂತ ಉಪದೇಶ ಮಾಡ್ತಾನ. ಅವಾಗ ಇದ್ರ ಅರ್ಥ ನೋಡಿದ್ರ, ವಿಚಾರ ಮಾಡಿ ನೋಡಿದ್ರ ಹೇಳ್ತಾರ, ತಾನು ಯಾಕಂತಂದ್ರ ಸದ್ರೂಪ ಅಂದ್ರೆ ಯಾವಾಗ್ಲೂ ಇರುವಂಥವನ್ನೇನು, ನೀವ್ ಹೋಗುವಂಥವನಲ್ಲ, ಬರುವಂಥವನಲ್ಲ. ನಾವ್ ಹೇಳ್ತೀವಿ ಸ್ವರ್ಗ ಭೋಗ ಇಲ್ರಿ, ನಾವ್ ಸತ್ತ ಮೇಲೆ ಸ್ವರ್ಗಕ್ಕೆ ಹೋಗ್ತೀವ್ರಿ, ಸ್ವರ್ಗಕ್ಕೆ ಹೋಗ್ಬೇಕ್ರಿ ಅಂತಂದಾಗ ಆಲ್ರೆಡಿ ನಮ್ ಮನಸ್ನಾಗ ಐತಿ ಈಗ ಏನ, ನಾವ್ ಇರ್ತೀವಿ ಅನ್ನೋದು. ಶರೀರ ಇಲ್ರಿ, ನಾವ್ ಸತ್ತ ಮೇಲೆ ಮುಂದೆ ನರ್ಕಕ್ಕೆ ಹೋಗ್ತೀವ, ಸ್ವರ್ಗಕ್ಕೆ ಹೋಗ್ತೀವಿ ಅಂತೀವಿ, ಹೌದಿಲ್ಲ? ಎಲ್ಲರಲ್ಲಿ ತತ್ವ ಆಸು ಒಕ್ಕದ ಎಲ್ಲ ಮನಸ್ಸಿನಲ್ಲಿ ಐತೆ, ಎಲ್ಲರಿಗೆ ಐತೆ. ಈಗ ನಮ್ಗ ಇಲ್ರಿ ಮತ್ತೆ ಸತ್ತ ಮೇಲೆ ಎಲ್ಲಿಗೋ ಸ್ವರ್ಗಕ್ಕೆ ಹೋಗ್ತೀರಿ, ಮತ್ತೆ ಇದ್ದಿಲ್ಲ, ಇದ್ದದಕ್ಕೆ ನೀವು ಹೋಗ್ತೀನಿ ಅಂತ ಹೇಳ್ತಿದ್ದೀನಿ, ನಿನ್ಗೆ ಗೊತ್ತದ ಇರ್ತೀನಿ ಅನ್ನೋದು, ಯಾವಾಗ್ಲೂ ಇರ್ತೀನಿ ಅನ್ನೋದು ನಿನ್ಗೆ ಗೊತ್ತದ, ಆದ್ರೆ ಪಕ್ಕ ಆಗವಲ್ತ ಅಷ್ಟೇ. ಹಂಗಾಗಿ ಸದ್ರೂಪ ನೀನು ಯಾವಾಗ್ಲೂ ಇರುವಂಥವನು ಅನ್ನುವಂಥದ್ದು ಹೇಳ್ತಾರೆ. ಯಾಕಂದ್ರ ಈ ಸೃಷ್ಟಿ ಪೂರ್ವದಲ್ಲಿ ಈ ಸೊಗತಾದಿ ಭೇದ ರಹಿತವಾದಂಥ ಒಂದು ಸದ್ರೂಪ ಬ್ರಹ್ಮ ಒಂದೇ ಆದ. ಆ ಬ್ರಹ್ಮನೇ ನೀನಿದ್ದಿ, ಅದಕ್ಕೆ ಯಾವ ಕಳಂಕ ಇಲ್ಲ. ಯಾವ ಯುಗಗಳಲ್ಲಿ ಆಗ್ಲಿ, ಯಾವ ಇದ್ರಲ್ಲಿ ಆದ್ರೂ ಕೂಡ, ಕಾಲದಲ್ಲಿ ಆಗ್ಲಿ, ಯಾವುದಕ್ಕೂ ಇದಕ್ಕೆ ಕಳಂಕ ಇಲ್ಲ. ಒಬ್ಬ ಪುರುಷ ಅನ್ನುವಂತ ಮಾತು, ಆ ಶಬ್ದ ನೋಡ್ರಿ, ಪುರುಷ ಅನ್ನುವಂತ ಒಂದು ಶಬ್ದ ಅಲ್ಲಿ ಹೆಂಡತಿಗೆ ಗಂಡ ಆ ಪುರುಷ ಆಗಿರ್ತಾನ, ಹೌದಾ? ಆಮೇಲೆ ತಾಯಿಗೆ ಮಗ ಅನ್ನುವಂಥದ್ದು ಆಗಿರ್ತಾನ. ಪ್ರತಿಯೊಂದಕ್ಕೂ. ಆದ್ರ ಕೊನೆಯವರೆಗೂ ವಯಸ್ಸಾದ್ಮೇಲೆ ಆದ್ರೂ ಕೂಡ ಆತ ಒಬ್ಬ ಪುರುಷನೇ. ಯಾಕಂದ್ರೆ ಕೊನೆಯವರೆಗೂ ಆ ಪುರುಷ ಅನ್ನುವಂಥ ಒಂದು ಪದಕ್ಕೆ ಯಾವ ಕಳಂಕನೂ ಇಲ್ಲ, ಯಾವ ರೂಪದಲ್ಲಿ ಇದ್ರೂ ಕೂಡ ಆತ. ಅದ್ರಂಗ ಯಾವ ಯುಗದಲ್ಲಿ ಯಾವ ರೀತಿಯಲ್ಲಿ ಇದ್ರೂ ಕೂಡ ಈ ಏನು ಸದ್ರೂಪು ಅನ್ನುವಂಥ ನಿನ್ನ ಸ್ವರೂಪಕ್ಕೆ ಯಾವ ಕಳಂಕನೂ ಇಲ್ಲ. ಇಂಥ ಒಂದು ಉಪದೇಶದಿಂದ ಯಾಕಂತಂದ್ರ ಯಾವುದು ಸ್ವಗತ ಸಜಾತಿ ವಿಜಾತಿ ಭೇದ ರಹಿತನಾಗಿರುವಂಥದ್ದು ನಿನ್ನ ಸ್ವರೂಪ, ಪರಬ್ರಹ್ಮ ಸ್ವರೂಪ ಒಂದೇ ಇರುವಂಥದ್ದು. ಅಂತ ಒಂದು ಪರಬ್ರಹ್ಮ ಸ್ವರೂಪನೇ ನೀನಿದ್ದಿ. ಅವಾಗಿದ್ದೆ ಈಗಂತ ಇಲ್ಲ ಅಂತಲ್ಲ, ಇಲ್ಲಿ ಗದ್ದಲಕ್ಕೆ ಬಿದ್ದಿದ್ವಿ, ಅವೆಲ್ಲ ತೆಗೆದಾಕು, ಉಪಾಧಿಗಳನ್ನ ತೆಗೆದಾಕು. ಈಗೇನು 3 ಶರೀರ ಅಂತೀವಲ್ಲ, ಸ್ಥೂಲ ಸೂಕ್ಷ್ಮ ಕಾರಣ ಅಂತ ಹೇಳ್ತೀವಿ, ಈಶ್ವರ ಅಂತೀವಿ. ಅಲ್ಲಿ ಸರ್ವಜ್ಞತ್ವಾದಿಗಳಿಂದ ಕೂಡಿದಂತ ಇನ್ನು ಈಶ್ವರ ಅಂತ ಹೇಳ್ತೀವಿ, ಕಿಂಚಿಜ್ಞತ್ವಾದಿಯಿಂದ ಕೂಡಿದಂಥವ ನಾನು ಅಂತ ಹೇಳ್ತೀವಿ, ನಾವು ಹುಟ್ಟುವವನು ಸಾಯುವವನು ಅಂತ ಹೇಳ್ತೀವಿ. ಹಲವಾರು ದುಃಖಕ್ಕೆ ಗುರಿಯಾಗಿದ್ದೀನಿ ಅಂತ ನಾ ಹೇಳಕತ್ತೀನಿ. ಅದಕ್ಕ ಈಗ ಏನ್ ಹೇಳ್ತಾರ, ಬೇರೆ ನೋಡ್ರಿ ಯಾವ ರೀತಿ ಯಾವ್ದ್ರಾಗ ನೋಡಿದ್ರು ಕೂಡ ಅಸತ್ತು ಅಚಿತ್ತು ನೋಡ್ರಿ, ಈ ಜಡವಾಗಿರುವಂಥದ್ದು ಮತ್ತೆ ದುಃಖ ಇವುಗಳಲ್ಲಿ ನೋಡಿದ್ರ ಸಿಗ್ತದೇನು? ಇಲ್ಲ. ಯಾಕಂದ್ರ ಇವೆಲ್ಲ ಅವುಗಳಿಗೆ ಆಧಾರವಾಗಿರುವಂಥದ್ದು ನಿನ್ನ ಸ್ವರೂಪ ಐತೆ. ಮೊದಲೂ ಏನು ಸೃಷ್ಟಿ ಪೂರ್ವದಕ್ಕಿಂತ ಮುಂಚೆನೂ ನೀನು ಯಾವ ಒಂದು ಭೇದ ಇರದೇ ಇರುವಂತ ಒಂದು ಸ್ವಗತಾದಿ ಭೇದ ರಹಿತನಾಗಿರುವಂಥವು ಇದ್ದಿ. ಈಗಾದ್ರೂ ಕೂಡ ಹಾಗೆ ಇದ್ದಿ. ಆದ್ರೆ ಇಲ್ಲಿ ಭ್ರಮೆ ಬಂದು ನಿನಗ ದುಃಖದಲ್ಲಿ ಸಿಕ್ಕಾಕೊಂಡು ಬಿದ್ದೀನಿ ಅಂತ ಹೇಳಕತ್ತಿ. ಅದಕ್ಕೆ ಈ ಉಪಾಧಿಗಳನ್ನ ಎಲ್ಲ ತೆಗೆದಾಕಿ ನೋಡಿದ್ರ ಆ ಪರಬ್ರಹ್ಮ ಸ್ವರೂಪನೇ ನೀನ್ ಇದ್ದಿ. ಅದಕ್ಕೆ ಈ ರೀತಿ
ಹೇಳೋದ್ರಿಂದ ಇಲ್ಲಿ ನಾನು ಸದ್ರೂಪ ಅಂದ್ರೆ ಯಾವಾಗ್ಲೂ ಇರುವಂಥವನು, ಎಲ್ಲಾ ಕಡೆ ಇರುವಂಥವನು. ಮತ್ತೆ ಇಂಥ ಸದ್ರೂಪಾತ್ಮವಾದಂತ ಉಳುಮೆ ನೋಡ್ರಿ, ಅದಕ್ಕೆ ಹೇಳ್ತಾರೆ ನುತಿಸಲಾನಾರೆಂದು ಬೆಸೆಗೊಂಡ ಬಗೆಗೆ ಗತಿ ಯಾವುದಿನ್ನು ತನ್ನುಳುಮೆ ತನ್ನೊಳಗಲ್ಲದೆ. ನೋಡ್ರಿ, ಆ ತನ್ನುಳುಮೆ ತನ್ನೊಳಗ ನಿನ್ನೊಳಗ ಐತೆ, ಅದು ಎಲ್ಲವನ್ನ ಕಳೆದ ಉಳಿದ ಉಳುಮೆ ನೀನಿದಿ. ಹೇಳ್ತ ಶರೀರ ನೀನೇನು ಅಲ್ಲ, ಶರೀರ ಹುಟ್ಟು ಸಾವಿಗೆ ಗುರಿ ಆಗ್ತದ. ಇದ್ರೊಳಗಡೆ ನೋಡ್ರಿ ಹೊಕ್ಕ್ರೆ ಶರೀರ ನೀನಲ್ಲ, ಪ್ರಾಣ ನೀನಲ್ಲ, ಮನಸ್ಸು ನೀನಲ್ಲ, ಬುದ್ಧಿ ನೀನಲ್ಲ, ಆನಂದಮಯ ಕೋಶ ನೀನಲ್ಲ. ಅದರ ಅತೀತವಾಗಿರುವಂತ ನಿನ್ನ ಸ್ವರೂಪ ಎಲ್ಲವನ್ನ ಕಳೆದು ಉಳಿದ ಉಳುಮೆ, ಅದೇ ನಿನ್ನ ಸ್ವರೂಪ ಐತಪ್ಪ. ಮತ್ತೆ ಜಡವಾಗಿರುವಂತ ಒಂದು ಅದರಲ್ಲಿ ಹುಡುಕಿದ್ರ ಸಿಗ್ತದ. ಯಾಕಂದ್ರೆ ಜಡವಾಗಿರುವಂತದ್ದು ಶರೀರ ಐತೆ, ಪ್ರಾಣ ಐತೆ, ಮನಸ್ಸು ಐತೆ, ಬುದ್ಧಿ ಐತೆ. ಇವೆಲ್ಲ ಜಡವಾದಂತ ಪದಾರ್ಥಗಳು. ಇವೆಲ್ಲ ಹೆಂಗಂದ್ರೆ ತೋರ್ತಾವ, ಅಳಿತಾವ, ಒಂದೊಂದ್ಸಲ ಅಳದು ಹೋಗಂಥವು. ಅದಕ್ಕೆ ಇವೆಲ್ಲವಿಗೆ ದೃಶ್ಯವಾಗಿ ಅರಿಯುವಂತ ದೃಕ್ರೂಪವಾಗಿರುವಂಥವ್ ನಾನು. ಆ ಉಳುಮೆಯ ಸ್ವರೂಪ ನಾನಿದ್ದೀನಿ ಅಂದ್ರೆ ಅಳಿಯದೇ ಇರುವಂಥವ್ ನಾನಿದ್ದೀನಿ. ಈ ರೀತಿಯಾಗಿ ಅವರು ಹೇಳ್ತಾರೆ, ಗತಿ ಯಾವುದಿನ್ನು ತನ್ನುಳುಮೆ ತನ್ನೊಳಗಲ್ಲದೆ. ಎಲ್ಲಕ್ಕೂ ಆಧಾರವಾಗಿರುವಂಥದ್ದು ಶರೀರ, ಪಂಚ ಇವೇನದಾವ, ಇಂದ್ರಿಯಗಳಾಗಿರ್ಬೋದು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಪಂಚವಾಯುಗಳು, ಶಬ್ದಾದಿ ವಿಷಯಗಳು, ಇವೆಲ್ಲವನ್ನ ಕಳೆದು ಉಳುಮೆ ನೀನೇ ಇದಿ. ಈ ರೀತಿ ಪರಬ್ರಹ್ಮ ಒಂದ್ ಹೆಂಗದ ಸದ್ರೂಪವಾಗಿರುವಂಥದ್ದು. ಅದಕ್ಕ ಈ ರೀತಿಗೆ ಸದ್ರೂಪ ಲಕ್ಷಣವು ಸಮಾನವಾದ್ದರಿಂದ ಇಲ್ಲಿ ಹೇಳ್ತಾರ, ಈ ಜಡವಾಗಿರುವಂತ ದೃಶ್ಯ ಪ್ರಪಂಚ ಕೂಡ ಜಡವಾಗಿರುವಂಥದ್ದು. ಇಲ್ಲಿ ಏನಂತಂದ್ರ ನೀನೇ ಪರಬ್ರಹ್ಮ ಸ್ವರೂಪ. ಈ ಕಾರಣದಿಂದ ನೀನು ಹೆಂಗಿದ್ದೀಯಪ್ಪ ಅಂತಂದ್ರ ಪರಮಾತ್ಮನ ಸ್ವರೂಪನೇ ಇದೆ ಅಂತ ಈ ಶ್ರುತಿ ಪ್ರಮಾಣಗಳನ್ನ ಮತ್ತೆ ಗುರು ತನ್ನ ಸ್ವಾನುಭವ, ಯುಕ್ತಿ, ದೃಷ್ಟಾಂತ ಮತ್ತೆ ಪ್ರಮಾಣ ಇವೆಲ್ಲ ಕೊಟ್ಟು ಗುರು ಹೇಳ್ತಾನಂದ್ರ ಸುಳ್ಳು ಅನ್ಕೋಬೇಡ, ಇದು ಸತ್ಯನೇ ಐತಪ್ಪ ಅಂತ ಹೇಳ್ತಾರ. ಇದು ಸತ್ಯ ಐತೆ. ಶ್ರುತಿ ಗುರುಗಳ ಮಾತು ಯಾವಾಗ್ಲೂ ಸತ್ಯ ಇರ್ತದ, ನಿಜವಾಗಿರ್ತದ. ಇದನ್ನ ತಿಳ್ಕೊಳ್ದೇನೆ ನೀನ್ ಅಲ್ಲೆಲ್ಲಿ ಜಡವಾಗಿರುವಂತ ಅಸತ್ತು, ಅಚಿತ್ತು, ಅನಿತ್ಯ, ಜಡ ದುಃಖಗಳಲ್ಲಿ ಹುಡುಕಿದ್ರೆ ನಿನಗೆ ಸಿಗ್ತದೇನೋ, ಸಿಗಂಗಿಲ್ಲ. ಅದಕ್ಕೆ ಮುಖ್ಯವಾಗಿ ಶ್ರುತಿ ಗುರುಗಳ ಬೋಧೆಯದು ತತ್ವಮಸಿ ಎಂದು ನುತಿಸಲಾನಾರೆಂದು ಬೆಸೆಗೊಂಡ ಬಗೆಗೆ ಗತಿ ಯಾವುದಿನ್ನು ತನ್ನುಳುಮೆ ತನ್ನೊಳಗಲ್ಲದಿ ತರಂಗಳಲ್ಲಿ ಬೇಸಲು ಉಂಟೆ ಬರಿದೆ ಅಂತ ಹೇಳ್ತಾರೆ. ಈ ರೀತಿ ಹೋದಾಗ ನಿನ್ ಪರಬ್ರಹ್ಮ ಸ್ವರೂಪನೇ ಇದೆ ಅಂತ ಸದ್ಗುರು ತಿಳಿಸ್ತಾನಲ್ಲ, ಆ ಸ್ಥಿತಿ ನೀನೇ ನೋಡಪ್ಪ ಅಂತ ಹೇಳುವಂತ ವಿಚಾರ. ನಾಳೆ ಇನ್ನೊಂದು ನುಡಿ ಇಟ್ಕೊಂಡು ನಾಳೆ ಮಾತಾಡೋಣ. ಇನ್ನು 2 ನುಡಿ ಅದಾವ, ಒಂದೆರಡು ಮತ್ ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು.